Hello students. Welcome to Pattatkal English Academy and Banshankar English Academy. PUC ಫಸ್ಟ್ ಇಯರ್ಗೆ ಇರುವಂತ ಒಂದು ಕ್ವಶನ್, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ. ಕ್ವಶನ್ ಬ್ಯಾಂಕ್ ಬಿಟ್ಟಾರಲ್ಲ 2025-26 ದೊಳಗ, ಆ ಕ್ವಶನ್ ಬ್ಯಾಂಕ್ ನೊಳಗ ಇರ್ತಕ್ಕಂಥ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಮಾಡಿಕೊಡ್ತೀನಿ ಈ ಒಂದು ವಿಡಿಯೋದೊಳಗ. ಈ ಕ್ವಶನ್ ಬಗ್ಗೆ ಮೊದಲು ಏನದ ಅಂತ ತಿಳ್ಕೊಡ್ರಿ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಕ್ವಶನ್ ನಂಬರ್ 13 is for 5 marks and in the form of match the following. The objective of the question is to test the learner's ability to identify language functions of the common expressions which are used in day-to-day communication. Match the following type ಕೊಟ್ಟಿರ್ತಾರೆ ಇದನ್ನ. ಈ ಎಕ್ಸ್ಪ್ರೆಷನ್ಸ್ ಅಂದ್ರೆ ನಾವು ಡೇ ಟು ಡೇ ಲೈಫ್ ನೊಳಗ ಬೇರೆಯವ್ರ ಜೊತೆಗೆ ಮಾತಾಡುವಾಗ ನಾವು ಈ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವ್ರಿ. ಎಕ್ಸ್ಕ್ಯೂಸ್ ಮೀ ಅನ್ನುವಂಥದ್ದು ಒಂದು ಸಂದರ್ಭ ಅದ ರೀ. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಕ್ರಾಸ್ ದ ರೋಡ್ ಅನ್ನುವಂಥ ಒಂದು ಸಂದರ್ಭ ಅದ ರೀ. ಇವೆಲ್ಲ ಡಿಫರೆಂಟ್ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಇನ್ ಡಿಫರೆಂಟ್ ಸಿಚುವೇಶನ್ಸ್. ಯಾವ ಸಂದರ್ಭ ಅನ್ನೋದು ಇಲ್ಲದಾವ್ರಿ. ನಮ್ಮ ಮನಸ್ಸಿನೊಳಗ ಏನು ಇದ್ದಾಗ ಏನ್ ಮಾತಾಡ್ತೀವಿ, ಎಕ್ಸ್ಪ್ರೆಷನ್ ಆಫ್ ಗ್ರೇಟಿಟ್ಯೂಡ್ ಐತಂತಂದ್ರ ಇದನ್ನ ಹೇಳಾಕ ನಾವು ಇದನ್ನ ಬಳಸ್ತೀವಿ. ಇಟ್ಸ್ ವೆರಿ ಕೈಂಡ್ ಆಫ್ ಯು, ಥ್ಯಾಂಕ್ ಯು ವೆರಿ ಮಚ್. ಹಿಂಗ ಈ ತರದ ಭಾವನೆಗಳು ಇದ್ದಾಗ ಯಾವ ತರದ ಭಾಷೆ ಬಳಸಬೇಕು ಅನ್ನುವಂಥದ್ದನ್ನ ಈ ಎಕ್ಸರ್ಸೈಸ್ ಮಾಡೋದ್ರ ಮುಖಾಂತರ ನಮಗ್ ಗೊತ್ತಾಗ್ತೈತಿ. ಫಸ್ಟ್ ಇಯರ್ ಇಂಗ್ಲಿಷ್ ವರ್ಕ್ ಬುಕ್ ನಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಾರ. ಇಲ್ಲೇ ಸುಮಾರು 8 ಸೆಟ್ ಆಫ್ ಕ್ವಶನ್ಸ್ ಗಳನ್ನ ಕೊಟ್ಟಾರ. ಆ 8 ಕ್ವಶನ್ಸ್ ಗಳನ್ನ ನಿಮಗೆ ಬಿಡಿಸ್ಕೊಡ್ತೀನಿ. ಚೂರು ಅವಶ್ಯಕತೆ ಇದ್ದ ಅಲ್ಲಿ ಒಂದು ಸ್ವಲ್ಪ ಮಾತಾಡ್ತೀನಿ. ಆಲ್ರೆಡಿ ಆನ್ಸರ್ಸ್ ಗಳನ್ನ ಇಲ್ಲಿ ಗುರ್ತು ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿನಿ. ಯಾಕಂದ್ರೆ ನಾನು ಮಾತಾಡುವಾಗ ಇವುಗಳನ್ನ ಮಾರ್ಕ್ ಹಾಕೊಳ್ಳಕ ನನಗೆ ಟಫ್ ಆಗ್ತೈತೆ. ಸ್ವಲ್ಪ ಅನಾವಶ್ಯಕ ಹೆಚ್ಚು ಟೈಮ್ ತಗೋತೈತಲ್ಲ, ಅದಕ್ಕೆ ರೆಡಿ ಮೊದಲೇ ನಿಮ್ಗೆ ಮಾಡಿ ಇಟ್ಟೀನಿ. ಎಕ್ಸ್ಪ್ರೆಷನ್ಸ್ ಅಂದ್ರೆ ನಾವು ಬಳಸೋ ವರ್ಡ್ಸ್ ಗಳ್ರಿ. ಲ್ಯಾಂಗ್ವೇಜ್ ಫಂಕ್ಷನ್ ಅಂದ್ರೆ ಯಾವ ಫೀಲಿಂಗ್ ನಮಗೆ ತಲೆಯೊಳಗೆ ಇದ್ದಾಗ. ಬರ್ರಿ ನೋಡೋಣ. ಮ್ಯಾಚಿಂಗ್ ಮಾಡಬೇಕು. ಈಗ ಮಾಡಿನಲ್ಲ ಈ ರೀತಿ ಹಿಂಗ್ ಬೇಡ್ರಿ. ನೀವು ಮ್ಯಾಚಿಂಗ್ ಮಾಡ್ಬೇಕಾದ್ರೆ, ಆನ್ಸರ್ ಮಾಡ್ಬೇಕಾದ್ರೆ, ನೀವು ಆನ್ಸರ್ ಮಾಡ್ಕೋಬೇಕಾದ್ರೆ ಎ ಸೆಕ್ಷನ್ ಅನ್ನ ಬರ್ಕೊಂಡ್ಬಿಡ್ರಿ. ಪೂರಾ ಬರೆದ್ಬಿಟ್ಟು ಬಿ ಸೆಕ್ಷನ್ ಬರೀಲಾರ್ದೇನ, ಫಾರ್ ಎಕ್ಸಾಂಪಲ್ ಎಕ್ಸ್ಕ್ಯೂಸ್ ಮೀ ಅನ್ನುವಂಥದ್ದು ಸ್ಟಾರ್ಟಿಂಗ್ ಎ ಕನ್ವರ್ಸೇಷನ್ ಅಂತದ. ಇದನ್ನ ಬರೆದು ಇದರ ಮುಂದ ಬಿ ಅಂತ ಬರೀರಿಲ್ಲೇ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹಾಕಿ ಬಿ ಅಂತ ಬರೆದು ಸ್ಟಾರ್ಟಿಂಗ್ ಎ ಕನ್ವರ್ಸೇಷನ್ ಅಂತ ಬರೆದ್ ಬಿಡ್ರಿ. ಹಿಂಗ ಯಾವ್ದನ್ನ ಬರಿಬೇಕಾಗೈತಿ ಅದರ ಎದುರಿಗೆ ಅದನ್ನ ಬರ್ಕೊಂತ ಹೋಗ್ಬಿಡ್ರಿ, ಅದರ ನಂಬರ್ ಹಾಕಿ ಅಷ್ಟೇ. ಈಗ ಎಕ್ಸ್ಕ್ಯೂಸ್ ಮೀ ಅಂತ ಬಂದೆ ಅಂದ್ರೆ ಬಿ ಇದು ಬಂದು ಏನ್ ಮಾಡ್ಬೇಕು, ನೀವಿಲ್ಲಿ ಬಿ ಅಂತ ಬರೆದು ಸ್ಟಾರ್ಟಿಂಗ್ ಎ ಕನ್ವರ್ಸೇಷನ್ ಅಂತ ಹಾಕ್ಬೇಕು. ಓಕೆ, ಈಗ ನಾನು ಇವನ್ನೆಲ್ಲ 1 by 1 ಬಿಡಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಬರ್ರಿ. ಎಕ್ಸ್ಕ್ಯೂಸ್ ಮೀ ಯಾವಾಗ ಬಳಸ್ತೀವ್ರಿ?
ಯಾರ ಜೊತೆಗಾರ ನಾವು ಏನಾರ ಒಂದು ಕನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ಸಾಮಾನ್ಯವಾಗಿ ಸ್ಟ್ರೇಂಜರ್ ಜೊತೆಗೆ ಇದ್ದಾರೆ. ದ ಪರ್ಸನ್ ವಿತ್ ಹೂಮ್ ವಿ ಆರ್ ಟ್ರೈಂಗ್ ಟು ಸ್ಪೀಕ್ ಈಸ್ ನಾಟ್ ನೋನ್ ಟು ಅಸ್. ಆ ಟೈಮ್ದೊಳಗ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೇಕ್ರಿ. ನೀವು ಯಾರಿಗೋ ಏನೋ ಕೇಳ್ಬೇಕಾಗೈತಿ, ನಿಮಗೆ ಅವ್ರು ಯಾರು ಅಂತ ಪರಿಚಯ ಇಲ್ಲ, ಅವಾಗ ನೀವು ಎಕ್ಸ್ಕ್ಯೂಸ್ ಮಿ ಸರ್ ಹಿಂಗತೆ ಅನ್ಕೋಬಹುದ್ರಿ. ಅನ್ಕೊಂಡು ಮುಂದೆ ನೀವೇನಂತೀರಿ ಅದನ್ನ ಕೇಳ್ಕೋಬಹುದು. ಇದು ಸ್ಟಾರ್ಟಿಂಗ್ ಎ ಕನ್ವರ್ಸೇಷನ್. ಇದು ಸೆಕೆಂಡ್, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮಿ ಕ್ರಾಸ್ ದ ರೋಡ್. ಆಟೋಮೆಟಿಕಲಿ ಗೊತ್ತಾಗ್ತದ ಇದು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಕ್ ಹತ್ತೀವ್ರಿ. ನಾವು ಚೂರು ಬ್ಲೈಂಡ್ ಇರ್ಬೋದು, ಇಲ್ಲ ಚೂರು ಏಜೆಡ್ ಇರ್ಬೋದು, ಇಲ್ಲ ರೂರಲ್ ಏರಿಯಾದವರು ಬೆಂಗಳೂರು ಅಂತ ಸಿಟಿಗೆ ಹೋದಾಗ ನಮಗೆ ಕ್ರಾಸ್ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ ಅಂತವ್ರು ಇರ್ಬೋದು. ಅಲ್ಲಿ ಲೋಕಲಿಸ್ಟ್ಗಳನ್ನ ನಾವು ಕೇಳ್ತೇವ್ರಿ. ಯಾರೋ ಫಾಸ್ಟ್ ಆಗಿ ಹೋಗ್ತಿರ್ತಾರ, ಎಕ್ಸ್ಪೀರಿಯನ್ಸ್ಡ್ ಇರ್ತಾರ, ಅವ್ರಿಗೆ ಒಂದ್ ಸ್ವಲ್ಪ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು, ಪ್ಲೀಸ್ ನನಗೊಂದ್ ಸ್ವಲ್ಪ ಆ ಕಡೆ ರೋಡ್ ಕ್ರಾಸ್ ಮಾಡಿಸ್ತೀರಾ ಅಂತ ಹೇಳಿ. ನಾವ್ ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹತ್ತೀವ್ರಿ. ರಿಕ್ವೆಸ್ಟಿಂಗ್ ಆಗ್ತದೆ ಇದು. ಥರ್ಡ್, ಇಟ್ಸ್ ವೆರಿ ಕೈಂಡ್ ಆಫ್ ಯು. ಯಾವಾಗ ಇದನ್ನ ಬಳಸ್ತೀವಿ ಅಂದ್ರ ಥ್ಯಾಂಕ್ ಯು ಅಂತ ಹೇಳ್ಬೇಕಾದ್ರ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಹಿಂಗತೆ ಹೇಳ್ಬೇಕಾದ್ರ. ಅಂದ್ರೆ ನಮಗೆ ಯಾರೋ ಹೆಲ್ಪ್ ಮಾಡಿರ್ತಾರ್ರಿ. ಈಗ ನಾವು ನಡ್ಕೊಂಡು ಹೋಗ್ತಿರ್ತೀನಿ, ಕೈಯಾಗ ಒಂದು ಬುಕ್ಕ ಕೆಳಗೆ ಬಿದ್ದು ಬಿಡ್ತು, ಯಾರೋ ಹಿಂದ್ ಬರೋರು ಎತ್ತು ಕೊಟ್ಟು ನನಗೆ ಕೊಟ್ರು, ನನಗೆ ಹೆಲ್ಪ್ ಮಾಡಿದ್ರು ಅವರಲ್ಲ, ನಾನು ಸುಮ್ಮನೆ ಹೋಗ್ಬಾರ್ದಂತೈತಿ. ಇಟ್ಸ್ ವೆರಿ ಕೈಂಡ್ ಆಫ್ ಯು ಅಂತ ಅನ್ಬೇಕದ, ಇಲ್ಲಕಂದ್ರೆ ಥ್ಯಾಂಕ್ ಯು ಅನ್ಬೇಕಂತದ. ಹಾಗಾದ್ರೆ ನನ್ನ ಮನಸ್ಸಿನಾಗ ಏನಿರ್ತದೆ ಅಂದ್ರೆ ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್. ಅದು ನನ್ನ ಮನಸ್ಸಿನೊಳಗ ಗ್ರೇಟಿಟ್ಯೂಡ್ ಅಂದ್ರೆ ಥ್ಯಾಂಕ್ಸ್ ಅನ್ನುವಂಥ ಭಾವನೆ ಹೇಳ್ಬೇಕಂತೈತಿ. ಮತ್ತ ಭಾಷೆ ಇಂಥದ್ದು ಬಳಸ್ಬೇಕಾಗ್ತೈತಿ. ಹೆಂಗ್ರಿ, ಇಟ್ಸ್ ವೆರಿ ಕೈಂಡ್ ಆಫ್ ಯು, ನನಗೆ ಹೆಲ್ಪ್ ಮಾಡಿದ್ದಕ್ಕಾಗಿ, ಥ್ಯಾಂಕ್ ಯು, ಥ್ಯಾಂಕ್ಸ್ ಹಿಂಗೆಲ್ಲ ಬಳಸ್ತೀವಿ ಶಬ್ದನ. ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್, ಕೃತಜ್ಞತೆ ಸಲ್ಲಿಸೋದ್ರ ಸಲುವಾಗಿ. ಗ್ರೇಟಿಟ್ಯೂಡ್ ಅಂದ್ರೆ ಕೃತಜ್ಞತೆ, ಗ್ರೇಟಿಟ್ಯೂಡ್ ಅಂದ್ರೆ ಕೃತಜ್ಞತೆ. ನಾನು ಕೃತಜ್ಞತೆ ಹೇಳ್ಬೇಕಾಗಿತ್ತು, ನನಗೆ ಯಾರೋ ಹೆಲ್ಪ್ ಮಾಡಿದ್ರು. ಹೆಂಗೆ ಹೇಳ್ಬೋದು, ಹಿಂಗತೆ ಹೇಳ್ಬೋದ್ರಿ. ನೆಕ್ಸ್ಟ್, ಯು ಲುಕ್ ಸ್ಟನ್ನಿಂಗ್ ಇನ್ ದಿಸ್ ಡ್ರೆಸ್. ಇದು ಆಕ್ಚುಲಿ ಎಕ್ಸ್ಪ್ರೆಸಿಂಗ್ ಕಾಂಪ್ಲಿಮೆಂಟ್ರಿ ಅದ್ರಿ. ಎಲ್ಲೈತಲ್ಲ ಕಾಂಪ್ಲಿಮೆಂಟ್. ಅದು ಯಾವಾಗ ಹಿಂಗತೆ ಹೇಳ್ಬೇಕಂತಂದ್ರೆ ನಮಗ್ ಯಾರೋ ಒಂದೇನೋ ಇದು ಮಾಡ್ತಾರ, ನಾವು ಅವಾಗ ಅವ್ರನ್ನ ಹೊಗಳ್ಬೇಕಾಗ್ತೈತೆ ಒಂದೊಂದ್ಸಾರಿ. ಈಗ ಸ್ಟಾಪ್ನಾಗ ಇರ್ತೀವಿ, ಯಾರೊಬ್ರು ಟೀಚರ್, ಒಬ್ರು ಸರ್ ಹೊಸ ಡ್ರೆಸ್ ಹಾಕೊಂಡು ಬಂದ್ರು, ನಾನು ಒಬ್ಬ ಸರ್, ನಮ್ಮ ಕಾಲಿಗ್ ಅವರು ಹೊಸ ಡ್ರೆಸ್ ಹಾಕೊಂಡು ಬಂದಾಗ ನಾ ಸುಮ್ಮನೆ ಹೋದ್ರ ಅದು ಶಿಷ್ಟಾಚಾರ ಆಗುದಿಲ್ಲಂತೆ. ನಾವೊಂದು ಮಾತು ಹೇಳ್ಬೇಕಂತ ಅವ್ರಿಗೆ, ಯು ಲುಕ್ ಸ್ಟನ್ನಿಂಗ್ ಇನ್ ದಿಸ್ ಡ್ರೆಸ್. ಹೊಸ ಡ್ರೆಸ್ಸು ಭಾಳ ಚಂದ ಆಗ್ಯಾವ ನಿಮಗೆ, ವೆರಿ ನೈಸ್, ಸೂಪರ್ ಕಾಣಿಸ್ತೀರಿ, ಹಿಂಗ ಅನ್ಬೇಕಂತದ. ಅವ್ರು ಹೊಸ ಡ್ರೆಸ್ ಹಾಕೊಂಡ್ ಬಂದಾಗೂ ಸಹಿತ ನಾವು ಸುಮ್ಮನೆ ಹೋದ್ರಂತಂದ್ರ ಯಾಕೋ ಅಷ್ಟು ಸೋಷಿಯಲ್ ರಿಲೇಷನ್ ಸ್ಮೂತ್ ಅನ್ನ ಆಗುದಿಲ್ಲ ಅಂತ ಹೇಳಿ. ಜನ ಸೋಷಿಯಲ್ ಲೈಫ್ ಹಂಗ ಐತ್ರಿ, ಮ್ಯಾನ್ ಈಸ್ ಸೋಷಿಯಲ್ ಅನಿಮಲ್ ಅಂತಾರಲ್ಲ, ಸುಮ್ಮನೆ ಹೋಗುವಂಗಿಲ್ಲ, ಒಂದಿಷ್ಟೇನೋ ಮಾತಾಡಬೇಕು, ನಾವು ಸುಸಂಸ್ಕೃತರು ಅಂತ ಅನಿಸ್ಕೊಳ್ಳಿಕ್ಕೆ. ಹಾಗಾಗಿ ಕಾಂಪ್ಲಿಮೆಂಟಿಂಗ್ ಅಂತ ಒಂದು ಭಾವನೆ ಬರ್ತದ. ಈಗ ನಾವು ಜೊತೆಗೆ ಊಟ ಮಾಡ್ಕೊಂತ ಕುಂತೀವಿ, ಅವರೊಂದಿಷ್ಟೇನೋ ವಿಶೇಷ ಪಲ್ಯನೋ ಒಂದಿಷ್ಟು ಸ್ವೀಟೋ ಏನೋ ತಂದಾರ, ತಗೊಳ್ರಿ ಸಾರ್ ಅಂತ ಒಂದಿಷ್ಟು ಕೊಟ್ಟು ನಾವು ಅದನ್ನ ತಗೊಂಡು ಸುಮ್ಮನೆ ತಿಂದು ಹೋಗುವಂಗಿಲ್ಲ ಅಂತೈತಿ. ಮತ್ತೇನ್ ಮಾಡ್ಬೇಕಂದ್ರ, ಓ ಇಟ್ ಇಸ್ ವೆರಿ ಟೇಸ್ಟಿ, ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಎಂತ ಸ್ವೀಟ್ ಅದರಿ, ನೀವ ಮಾಡಿದ್ರ, ಬ್ಯೂಟಿಫುಲ್ ಅದರಿ, ಹಿಂಗತೆ ಹೇಳ್ಬೇಕಂತ. ಅದು ಹೆಂಗ ಇರ್ಲಿ, ಹೊಸ ಡ್ರೆಸ್ ಹಾಕೊಂಡ್ ಬಂದಾಗ ಅವ್ರು ಹೆಂಗೆ ಕಾಣ್ಲಿ, ನಾವ್ ಹಿಂಗತೆ ಹೇಳ್ಬೇಕಂತೈತಿ. ಇದಕ್ಕ ಎಕ್ಸ್ಪ್ರೆಸಿಂಗ್ ಕಾಂಪ್ಲಿಮೆಂಟಿಂಗ್. ಕಾಂಪ್ಲಿಮೆಂಟಿಂಗ್ COMPL ಐತಿ, ಹುಷಾರ, COMPL ಇ ಅಲ್ಲ. ಈ ಅಂದ್ರೆ ಬೇರೆ ಮೀನಿಂಗ್ ಬರ್ತೈತಿ. ನಾವು ಯಾರಿಗಾರ ಹಿಂಗತೆ ಹೇಳ್ಬೇಕ, ಹೊಸ ಡ್ರೆಸ್ ಹಾಕೊಂಡ್ ಬಂದಾಗ ಹಿಂಗತೆ ಹೇಳ್ಬೇಕಂತದ. ಯಾರಾದ್ರೂ ತಿನ್ಲಿಕ್ಕೆ ಏನು ಕೊಟ್ಟಾಗ ಸುಮ್ಮನೆ ತಿಂದು ಹೋಗ್ಬಾರ್ದು. ಓ ಇಟ್ಸ್ ವೆರಿ ಟೇಸ್ಟಿ, ದಿಸ್ ಇಸ್ ಫಾರ್ ದ ಫಸ್ಟ್ ಟೈಮ್ ಐ ಎಕ್ಸ್ಪೀರಿಯನ್ಸಿಂಗ್ ಸಚ್ ಎ ಟೇಸ್ಟಿ ಫುಡ್ ಅಂತೇಳಿ ಹಿಂಗತೆ ಹೇಳಿದಾಗ ಅವ್ರು ಖುಷಿ ಆಗ್ತಾರ.
ನಮಗೆ ಸೆಕೆಂಡ್ ಇಯರ್ಗೆ ಒಂದು ಲೆಸನ್ ಅದ, ಯಾವುದು ಅಂತಂದ್ರೆ ಜಪಾನ್ ಅಂಡ್ ಬ್ರೆಜಿಲ್ ಅಂತ ತಿಳ್ಕೊಂಡು. ಆ ಜಪಾನ್ ದೇಶದೊಳಗೆ ಜನ ನಾವು ಫೂಡನ್ನು ಸೂಪನ್ನು ಕುಡಿತಿರ್ಬೇಕಾದ್ರೆ ಫಿಯರ್ಫುಲ್ ಸೌಂಡ್ ಮಾಡ್ಬೇಕಂತ, ಬಾಯಿಂದ ಚಪ್ಪರಿಸ್ಬೇಕಂತ. ಆ ಚಪ್ಪರಿಸೋದ್ರ ಮುಖಾಂತರ ನಾವು ಕಾಂಪ್ಲಿಮೆಂಟ್ ಮಾಡ್ಲಿಕ್ಕತ್ತೀವಿ. ಏನಂತಂದ್ರೆ ಆ ಹೋಸ್ಟ್ ಅದಾರಲ್ಲ, ಭಾಳ ಟೇಸ್ಟಿ ಆಗಿರ್ತಕ್ಕಂಥ ಅವರು ಕರೆದು ನಮಗೆ ಊಟಕ್ಕೆ ಹಾಕ್ತಿರ್ತಾರಲ್ಲ, ಊಟ ಮಾಡೋ ಟೈಮ್ದೊಳಗೆ ವಿ ಹ್ಯಾವ್ ಟು ಮೇಕ್ ಫಿಯರ್ಫುಲ್ ಸೌಂಡ್ ಮಾಡ್ಬೇಕಂತದ, ಚಪ್ ಚಪ್ ಅಂತ ಬಾಯಿಂದ ಚಪ್ಪರಿಸ್ಬೇಕಂತದ. ಹಂಗೆ ಮಾಡೋದ್ರ ಮುಖಾಂತರ ನಾವು ಕಾಂಪ್ಲಿಮೆಂಟ್ ಮಾಡ್ತೀವಿ ರೀ. ಹಂಗೆ ಕಾಂಪ್ಲಿಮೆಂಟ್ ಮಾಡ್ಬೇಕಂತ ಐತಿ. ಯು ಲುಕ್ ಸ್ಟನ್ನಿಂಗ್ ಇನ್ ದ ಡ್ರೆಸ್. ಹೆಂಗತೆ ಹೇಳಿದ್ರೆ ಹೇಳಿದ್ನಲ್ರಿ, ನಾವು ಯಾರು ತಿನ್ಲಿಕ್ಕೆ ಕೊಟ್ರೆ, ಯಾರು ಹೊಸ ಬಟ್ಟೆ ಹಾಕೊಂಡು ಬಂದ್ರೆ, ಸುಮ್ಮನೆ ಇದ್ರಪ್ಪ ಅಂದ್ರೆ ಸರಿ ಇಲ್ಲ, ಇಂಥ ಮಾತುಗಳನ್ನ ಮಾತಾಡಿ ನಮ್ಮ ಸಾಮಾಜಿಕ ಜೀವನವನ್ನ ಹೆಲ್ತಿಯನ್ನಾಗಿ ಇಟ್ಕೋಬೇಕಾಗ್ತೈತಿ. ಆ ಟೈಮ್ದಾಗ ನಾವು ಸುಮ್ಮನೆ ಇರಕ್ಕೆ ಬರೋದಿಲ್ಲ, ಸುಮ್ಮನೆ ಇದ್ರೆ ಸರಿ ಅಲ್ಲ ಅದು ರೀ. ಹಂಗೆ ಬರೋದಿಲ್ಲ ಅದು ರೀ. ಸುಮ್ಮನೆ ನನಗೆ ಪರಿಚಯ ಇರೋ ವ್ಯಕ್ತಿ ನೀನು ಎದುರಿಗೆ ಬಂದ್ರೆ ಸುಮ್ಮನೆ ಹೋದೆ ಅಂದ್ರೆ ಏನಾರ ಭಾವನೆ ಬರ್ತಾವ್ರಿ. ಅದಕ್ಕೆಲ್ಲ ಆಸ್ಪದ ಮಾಡ್ಕೊಡ್ಬಾರ್ದಂದ್ರೆ ಹಾಯ್ ಸರ್ ಹೆಂಗತೆ ಅಂತ ಹೋದಂದ್ರೆ ಆ ಕ್ಲಾಸ್ ಮುಗೀತದು. ಮತ್ತೇನೋ ವಿಚಾರಗಳು ಬರೋದಿಲ್ಲ. ಇಲ್ಲ ಸುಮ್ಮನೆ ಹೋದೆ ಅಂದ್ರೆ ಏನೇನೋ ತಿಳಿತದ. ಹೀಗಾಗಿ ಇವೆಲ್ಲ ಎಕ್ಸ್ಪ್ರೆಷನ್ಸ್ಗಳದಾವ್ರಿ. ನಾವು ಯಾವ ಸಂದರ್ಭದಲ್ಲಿ ಯಾವ ಎಕ್ಸ್ಪ್ರೆಷನ್ ಬಳಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಎಲ್ಲ ಕೆಲವು ರೂರಲ್ ಏರಿಯಾದೊಳಗೆ ಕೆಲವು ಇಂಗ್ಲೀಷ್ ಬರ್ತದ, ಗ್ರಾಮರ್ ಬರ್ತಿರ್ತೈತಿ, ಬಟ್ ಇಂಥ ಎಕ್ಸ್ಪ್ರೆಷನ್ಸ್ ಬರೋದಿಲ್ಲ ಕೆಲವೊಂದು ಹಳ್ಳಿ ಹುಡುಗರಿಗೆ. ಹಾಗಾಗಿ ಇಂಥದ್ದನ್ನೆಲ್ಲ ಕಲೀರಿ. ಇದು ಸ್ಪೋಕನ್ನು ಮತ್ತೆ ತಿಳ್ಕೊಂಡು ಡೈಲಾಗು ಇದು ಬೇಕಾಗ್ತೈತಿ ಕೆಲವೊಂದು ಸಂದರ್ಭದಲ್ಲಿ. ಏನು ಗ್ರಾಮರ್ ಬೇಕಂತೇನಿಲ್ಲ. ಅದಕ್ಕೆ ಇಂಥದ್ದನ್ನು ಕಲಿಸೋದ್ರ ಸಲುವಾಗಿ ಇತ್ತೀಚೆಗೆ ಹಾಕೊಂಡಿರ್ತಕ್ಕಂಥದ್ದೊಂದು ಪ್ರೋಗ್ರಾಮ್ ಇದು. ಮೊದಲು ಇರಲಿಲ್ಲ ಇದು, 2015ಕ್ಕಿಂತ ಮೊದಲು ಅಂತ ಅನಿಸ್ತದೆ ನನಗೆ, ಇರಲಿಲ್ಲ. ಇಲ್ಲ ಫಿಫ್ತ್ ಒನ್, ಕಂಗ್ರ್ಯಾಚುಲೇಷನ್ಸ್ ಯು ಆನ್ ದ ಫಸ್ಟ್ ಪ್ರೈಸ್. ನಾವು ಯಾರೋ ಶುಭ ಕೋರ್ಬೇಕಾಗೈತಿ ಆ ಟೈಮ್ದಲ್ಲಿ ಇದನ್ನು ಈ ಕಂಗ್ರ್ಯಾಚುಲೇಷನ್ಸ್ ಹೇಳುವಂಥ ಸಂದರ್ಭ ಬೇರೆ ಬೇರೆ. ಯಾವುದೋ ನೀವು ಕ್ಲಾಸಿಗೆ ಫಸ್ಟ್ ಬಂದ್ರೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ ರೀ. ಮತ್ತೆ ಯಾವುದೊಂದು ಪ್ರೈಸ್ ವಿನ್ ಆದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀವಿ ರೀ. ಮತ್ತೊಂದಿಷ್ಟು ಏನಾದರೂ ನಿಮಗೆ ಸೆಲೆಕ್ಟ್ ಆಗಿರಿ ಯಾವುದೊಂದು ಟೀಮ್ನಾಗ, ಕಬಡ್ಡಿ ಟೀಮ್ ಸೆಲೆಕ್ಟ್ ಆಗಿರಿ, ನಿಮಗೆ ಗೊತ್ತಿಲ್ಲ, ಅವ್ರ ಹೆಸರು ಹೇಳ್ಬಿಟ್ಟು ಥಾಮಸ್ ಕಂಗ್ರ್ಯಾಚುಲೇಷನ್ಸ್ ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ದ ಫೈನಲ್ ಟೀಮ್ ಅಂತ ತಿಳ್ಕೊಂಡು ಹಿಂಗತೆ ಹೇಳ್ತಿರ್ಬೇಕಾದ್ರೆ ಇಂಥದ್ದನ್ನು ಯಾವಾಗ ಬಳಸ್ತೀವಿ ಅಂತಂದ್ರೆ ಇದು ಎಷ್ಟನೇದ್ರದ್ದು ಫಿಫ್ತ್ ಒನ್ನ ಇಲ್ಲಿ ಮಾಡಿ ನೋಡ್ರಿ, ಕಂಗ್ರ್ಯಾಚುಲೇಟಿಂಗ್ ಅಂತ ಹೇಳಿರಿ. ಓಕೆ ಬರ್ರಿ ಫ್ರೆಂಡ್, ಭಾಳ ಮಾತಾಡೋದೇನೋ ಅಂತ ಅನಿಸ್ತದ. ದಯಮಾಡಿ ಏನು ತಪ್ಪು ತಿಳ್ಕೊಬೇಡ್ರಿ. ಸ್ವಲ್ಪ ಈಗಾಗಲೇ ಈ ಸಿಟಿ ಲೆವೆಲ್ ಇರ್ತಕ್ಕಂಥ ಹುಡುಗರಿಗೆ ಇದು ಏನಲ್ರಿ ಇದ್ರ. ಯಾಕಂದ್ರೆ ಮನೆ ಒಳಗಾಗಿ ಮನೆ ಹೊರಗಾಗ್ಲಿ ಇವು ಎಲ್ಲ ಡೇ ಟು ಡೇ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್ಗಳು ಅವ್ರಿಗೇನು ಹೊಸದೇನು ಅಲ್ಲ ಇದು. ಇದು ಸಮಸ್ಯೆ ಎಲ್ಲ ಬರ್ತಂದ್ರೆ ಇದು ರೂರಲ್ ಹುಡುಗರಿಗೆ ಬರ್ತದ. ಭಾಳ ಇತ್ತಾಗ ಸ್ವಲ್ಪ ಉತ್ತರ ಕರ್ನಾಟಕ ಹಿಂಗತೆ ಬಂದ್ರಂದ್ರೆ ಒಂಚೂರು ಸ್ವಲ್ಪ ಕಡಿಮೆ ರೀ ಬಳಸೋದು ಇದನ್ನ. ನಮ್ಮ ಕಡೆ ಎಲ್ಲ ಭಾಳ ಕಡಿಮೆ ಇದು. ಹಿಂಗೆ ಕನ್ನಡ ಇಂಥಂಗತೆ ಎಕ್ಸ್ಪ್ರೆಷನ್ ಮಾಡೋ ಪ್ರಸಂಗ ಅಂದ್ರೆ ಮದರ್ ಟಂಗ್ ಯೂಸ್ ಮಾಡಿಬಿಡ್ತೀವಿ ರೀ. ಇಂಥದ್ದು ಭಾಳ ಕಡಿಮೆ ರೀ. ಬಟ್ ನಾವು ಬೆಂಗಳೂರು ಕಡೆ ಎಲ್ಲ ಇದು ಮಣಿ ಮಾತ್ರ ಇದ್ರಿ. ಇದು ಏನು ಅವ್ರಿಗೇನು ಹೊಸತೆ ಅಲ್ಲಿದು. ಬರ್ರಿ ನೋಡೋಣ, ಈ ಸೆಕೆಂಡ್ ಗ್ರೂಪ್ ಮಾಡ್ಕೊಡ್ತೀನಿ. ಇದು PUC ಫಸ್ಟ್ ಇಯರ್ ಕ್ವಶನ್ ಪೇಪರ್ ಒಳಗೆ ಒಂದು ಸೆಟ್ ಇರ್ತದೆ ರೀ, 5 ಮಾರ್ಕ್ಸಿನ ಕ್ವಶನ್. ಇದು ಒಂದು ಅಬ್ಸರ್ವ್ ಮಾಡಿರ್ಬೇಕು ಫ್ರೆಂಡ್ಸ್ ನೀವು ರೀ. ಈ ಕಡೆ 5 ಕೊಟ್ಟಿರ್ತಾರ, ಈ ಕಡೆ 6 ಕೊಟ್ಟಿರ್ತಾರ್ರಿ. ಒಂದು ಎಕ್ಸ್ಟ್ರಾ ಇರ್ತದ, ಯಾವುದೋ ಒಂದು ಉಳಿತಿರ್ತದ. ಎಸ್, ಗೊತ್ತಿರಲಿ ನಿಮಗೆ. ಸೆಕೆಂಡ್ ಗ್ರೂಪ್ ಇದೊಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತ ಅನ್ಕೋತೀನಿ ನಾನು. ವಾಟ್ ಟೈಮ್ ಡಸ್ ದ ಬಸ್ ಅರೈವ್ ಹಿಯರ್? ಹಿಂಗತೆ ಅದು ಯಾಟ್ ಅಂತ ಆಗಿದೆ, ಅದು ಏನು ತಪ್ಪಾಗಿದೆ. ಹಿಂಗತೆ ಕೇಳ್ಬೇಕಾದ್ರೆ ನಾವು ಒಣ್ಣೆದ್ದಂತ ಹಾಕಿರಿ. ಸೀಕಿಂಗ್ ಇನ್ಫಾರ್ಮೇಶನ್ ರೀ. ನಮ್ಗೆ ಎಷ್ಟೊತ್ತಿ ಬಸ್ ಬರ್ತೈತಿ ಅಂತ ಗೊತ್ತಿಲ್ಲ. KSRTC ಕಂಟ್ರೋಲರ್ಸ್ ಅಂತ ಇರ್ತಾರೆ, ಕಂಡಕ್ಟರ್, ಯಾರಿಗೋ ಕೇಳ್ತೇವ್ರಿ. ವಾಟ್ ಟೈಮ್ ಡಸ್ ದ ಬಸ್ ಅರೈವ್ ಹಿಯರ್ ಪ್ಲೀಸ್? ಸೊ ಅಂತ ಹಿಂಗತೆ ಕೇಳ್ಬೋದು. ಇಲ್ಲಕಂದ್ರೆ ಅದಕ್ಕಿಂತ ಮೊದಲು ಎಕ್ಸ್ಕ್ಯೂಸ್ ಮೀ ಒಂದು ಕೊಟ್ಬಿಟ್ರಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಇದನ್ನು ತಗೊಂಡಾರ ಸರ್. ಸೀಕಿಂಗ್ ಇನ್ಫಾರ್ಮೇಶನ್ ರೀ. ಬಸ್ ಎಷ್ಟೊತ್ತಿ ಬರ್ತಾ ನಮಗ್ ಗೊತ್ತಿಲ್ಲ,
ನಮಗೆ ಇನ್ಫಾರ್ಮೇಶನ್ ಬೇಕಾಗಿದೆ, ಆ ಇನ್ಫಾರ್ಮೇಶನ್ಗಾಗಿ ಈ ರೀತಿ ಮಾತಾಡ್ಬೋದು ನಾವು. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ಟೈಮ್ ಆಫ್ ಅರೈವಲ್ ಆಫ್ ದ ಬಸ್ ಆಫ್ ಸಚ್ ಎ ಬಸ್ ಅಂತ ತಿಳ್ಕೊಂಡು ಕೇಳ್ಬೋದ್ರಿ. ಸೀಕಿಂಗ್ ಇನ್ಫಾರ್ಮೇಶನ್ ಅಥವಾ ಅದೊಂದು ರಿಕ್ವೆಸ್ಟ್ನೂ ಆಗ್ತದೆ. ಇದು ಸೀಕಿಂಗ್ ಇನ್ಫಾರ್ಮೇಶನ್ ಆಗ್ತದೆ. ಶಿ ಈಸ್ ಮೈ ಮದರ್ ಸೀತಾ. ಇಂಟ್ರೊಡ್ಯೂಸಿಂಗ್ ರೀ ಇದು. ನಾವು ಇನ್ನೊಬ್ಬರ ಜೊತೆ ಕುಂತಾಗ ಒಬ್ಬರು ಯಾರೋ ಅಪರಿಚಿತ ವ್ಯಕ್ತಿ ಬಂದ್ರೆ ನಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿನ ಆ ವ್ಯಕ್ತಿಗೆ ಪರಿಚಯ ಮಾಡ್ಕೊಡ್ಬೇಕಂತದ, ಮತ್ತು ಆ ವ್ಯಕ್ತಿನ ನಮ್ಮ ಜೊತೆಗಿದ್ದಂಥ ವ್ಯಕ್ತಿ ಪರಿಚಯ ಮಾಡ್ಕೊಡ್ಬೇಕಂತದ. ಶಿಷ್ಟಾಚಾರ ಇದು. ಇವೆಲ್ಲ ಸೋಷಿಯಲ್ ಒಂದಿಷ್ಟು ಇವು ಏನಂತೀವಲ್ಲ, ಈ ಫಾರ್ಮಾಲಿಟೀಸ್ ರೀ, ಇವರೆಲ್ಲ ಇವು ಬೇಕಾಗ್ತತಿವು. ಅದಕ್ಕೆ ಇದು ಎಲ್ಲ ಇಂಟ್ರೊಡ್ಯೂಸಿಂಗ್ ಅಂತ ಕರಿತೀವ್ರಿ. ಪರಿಚಯ ಮಾಡ್ಕೊಡ್ದು. ನಮ್ಮ ಜೊತೆಗೆ ಯಾರು ನಮ್ಮ ಫ್ರೆಂಡ್ ಕುಂತಾರ, ಇನ್ನೊಬ್ಬ ನಮಗ್ ಪರಿಚಯ ಇರೋ ಫ್ರೆಂಡ್ ಬಂದ, ಬಟ್ ನನ್ನ ಫ್ರೆಂಡ್ಗೆ ಅವ್ರ ಪರಿಚಯ ಅಲ್ಲ. ಆ ಟೈಮ್ದೊಳಗ ಬಂದಂತ ವ್ಯಕ್ತಿನ ಇವ್ರಿಗೆ ಪರಿಚಯ ಮಾಡಿಸ್ಬೇಕು, ಈ ವ್ಯಕ್ತಿನ ಅವ್ರಿಗೆ ಪರಿಚಯ ಮಾಡಿಸ್ಬೇಕಂತ ಐತಿ. ಅವಾಗ ನಾವು ಹಿಂಗತೆ ಮಾತಾಡ್ತೀವ್ರಿ. ಹಿಂಗತೆ ಮಾತಾಡೋದು. ಮೈ ಮದರ್, ಶಿ ಇಸ್ ಮೈ ಮದರ್ ಸೀತಾ, ಮೀಟ್ ಮೈ ಮದರ್, ಹಿಂಗೆಲ್ಲ ಭಾಷಾಡ್ತೀವ್ರಿ. ಮೀಟ್ ಮೈ ಮದರ್ ಗಣೇಶ್, ಸಾರಿ ಮೀಟ್ ಮೈ ಫ್ರೆಂಡ್ ಗಣೇಶ್, ಈ ತರ ಭಾಷಾಡ್ತೀವ್ರಿ. ಇದು ಇಂಟ್ರೊಡ್ಯೂಸಿಂಗ್ ಅಂತ ಕರೀತಾರ, ಪರಿಚಯಿಸೋದು. ಒಬ್ಬರನ್ನ ನಮ್ಮ ಜೊತೆಗಿದ್ದವ್ರನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡ್ಬೇಕಾದ್ರೆ ಈ ರೀತಿ ಬಳಸ್ತೀವ್ರಿ. ಹೌ ಮೇ ಐ ಹೆಲ್ಪ್ ಯು ಸರ್, ಇದೊಂದು ಹೌ ಮೇ ಐ ಹೆಲ್ಪ್ ಯು ಸರ್. ಆಕ್ಚುಲಿ ಇದು ಯಾರಿಗೆ ನಾವು ಹೆಲ್ಪ್ ಮಾಡ್ಬೇಕಾದ್ರೆ ಫೋನ್ ಕಾಲ್ ಬರ್ತಿರ್ತಾವ್ರಿ, ಬರ್ತಾವ್ ನೋಡ್ರಿ, ಅಂತಾರ ಹೌ ಮೇ ಐ ಹೆಲ್ಪ್ ಯು ಅಂತ ಅಂತಿರ್ತಾರೆ. ಅಂದ್ರೆ ಆಕ್ಚುಲಿ ಆಫರಿಂಗ್ ಹೆಲ್ಪ್ ರೀ. ಅವ್ರದ್ದು ಏನೋ ನಮ್ಗೆ ಸಹಾಯ ಮಾಡ್ಬೇಕಂತಾರ. ಯಾವ ರೀತಿಯಲ್ಲಿ ನನ್ನಿಂದ ಏನೋ ಸಹಾಯ ಬೇಕಾ ನಿಮಗೆ ಅಂತ ತಿಳ್ಕೊಂಡು ಕ್ಯಾನ್ ಐ ಹೆಲ್ಪ್ ಯು ಅಂತ ಈ ಬ್ಯಾಂಕ್ನಾಗೆಲ್ಲ ಹಾಕೊಂಡು ಕುಂತಿರ್ತಾರ, ಆಫೀಸ್ನಾಗ ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳಿ. ಅಂದ್ರೆ ಆಫರಿಂಗ್ ಹೆಲ್ಪ್, ದೇ ಆಫರ್ ಅಸ್ ಹೆಲ್ಪ್. ಎಸ್, ಈ ರೀತಿ ಬಳಸ್ಬೋದ್ರಿ. ಹೌ ಮೇ ಐ ಹೆಲ್ಪ್ ಯು, ಮೇ ಐ ಹೆಲ್ಪ್ ಯು, ಕ್ಯಾನ್ ಐ ಹೆಲ್ಪ್ ಯು, ಹೌ ಮೇ ಐ ಹೆಲ್ಪ್ ಯು ಅಂತ ಹಾಕೊಂಡಿರ್ತಾರ. ಅಂದ್ರೆ ಆಫರಿಂಗ್ ಹೆಲ್ಪ್ ಅದ್ರಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬಾಯ್ ಬಾಯ್, ಲೀವ್ ಟೇಕಿಂಗ್. ಅದು ಗುಡ್ ನೈಟ್ ಅಂತೀವ್ರಿ. ಹುಷಾರಿ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಬೆಲ್ಲ ಹೇಳೋದು ಭೇಟಿ ಆಗೋಕ್ಕಿಂತ ಭೇಟಿ ಆದ ಕೂಡಲೇ ಹೇಳುವಂಥದ್ದು. ಬಟ್ ಗುಡ್ ನೈಟ್ ಮಾತ್ರ ಭೇಟಿ ಆದ ಕೂಡಲೇ ಹೇಳುವಂಥದ್ದಲ್ಲ, ಭೇಟಿ ಮಾತಾಡೋದು ಮುಗಿಸಿ ಡಿಪಾರ್ಟ್ ಆಗೋ ಟೈಮ್ದಲ್ಲಿ ಹೇಳ್ತಕ್ಕಂಥದ್ದು ಗುಡ್ ನೈಟ್. ಇದು ಹಂಗ ಲೀವ್ ಟೇಕಿಂಗ್ ರೀ. ಇದ್ರಿ ಇಬ್ರ ಜೊತೆಗೆ ಇಬ್ರು ನಾವು ಮಾತಾಡ್ಕೊಂತ ನಿಂತೀವಿ, ಟೈಮ್ ಆಯ್ತು, ನಾನು ನಡಿತೀನಿ, ಮತ್ತೆ ಭೇಟಿ ಆಗ್ತೀನಿ ಅನ್ನು ಮುಂದೆ ಹಿಂಗೆಲ್ಲ ಹೇಳ್ತೀವಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಬಾಯ್ ಬಾಯ್ ಅಂತ ತಿಳ್ಕೊಂಡು ಲೀವ್ ಟೇಕಿಂಗ್ ರೀ ಇದು. ಲೀವ್ ಟೇಕಿಂಗ್ ಅಂತಂದ್ರೆ ಮಾತಾಡ್ಕೊಂತ ನಿಂತ್ಬಿಟ್ಟು ಲಾಸ್ಟ್ ಹೋಗುವಾಗ ಆತು ಮತ್ತೆ ಸಿಗೋಣ ಅಂತ ತಿಳ್ಕೊಂಡ್ರು. ಓಕೆ, ಹೆಂಗ್ರಿ. ಇಟ್ಸ್ ಮೈ ಫಾಲ್ಟ್, ಐ ಆಮ್ ಸಾರಿ. ಇದು ಬಹುತೇಕ ಸಿಂಪತಿ. ಇದು ಸಿಂಪತಿ ಅಲ್ಲ, ಅಪಾಲಜಿ. ಅಪಾಲಜಿ ಅಪಾಲಜಿ ಆರ್ ಅಪಾಲಜೈಜಿಂಗ್ ಅಂತ ಕರೀತಾರೆ ಇದಕ್ಕೆ. ಯಾರಿಗೋ ನಮ್ಮಿಂದ ತಪ್ಪಾಗಿಬಿಟ್ಟಿದೆ, ಏನ್ ಹೇಳುದು, ಐ ಆಮ್ ಸಾರಿ ಅಂತೀವಲ್ರಿ. ಬರೇ ಸಾರಿನೂ ಅಂತಾರ. ಸಾರಿ ಈಜ್ಕೊಲ್ ಟು ಐ ಆಮ್ ಸಾರಿ ಅಂತಂದ್ರೆ ನನಗೆ ದುಃಖವಾಗುತ್ತದೆ. ಐ ಆಮ್ ಸಾರಿ ಅಂದ್ಕೊಳ್ಳೆ ಸಾರಿ ಹೇಳ್ತೀವಿ ನಾವು. ಬಹಳ ಜನ ಸಾರಿ ಕೇಳು ಅಂತಿರ್ತಾರಲ್ಲ, ಬಹಳ ಜನ ಅಂತಿರ್ತಾರ ಅಂಕಲ್ ಸಾರಿ ಕೇಳಪ್ಪ ಅಂತಿರ್ತಾರ. ಸಾರಿ ಕೇಳೋದಲ್ಲ, ಅದು ಸಾರಿ ಅಂತ ಹೇಳೋದ್ರಿ. ನಾವ್ ಹೇಳ್ಬೇಕ್ರಿ ಸಾರಿ ಅಂತ ಹೇಳಿರಿ, ಕೇಳೋದನ್ರಿ. ಅದನ್ನೇನೋ ತಪ್ಪು ತಿಳ್ಕೊಂಡಿದ್ದಾಗ ಅದರ ಕ್ಷಮಿಸು ಅಂತ ತಿಳ್ಕೊಂಡು ಹಂಗೇನೋ ತಿಳ್ಕೊಂಡ್ರೆ ಹಂಗತೆ ಆಗ್ತದೆ. ಕ್ಷಮಿಸು ಅಂತ ಅಲ್ಲ ಅದು ಸಾರಿ ಅಂದ್ರೆ. ಸಾರಿ ಅಂದ್ರೆ ನನಗೆ ದುಃಖವಾಗುತ್ತದೆ, ಐ ಆಮ್ ಸಾರಿ. ಓ ಹಿಂಗ್ ಹೊಂಟಿರ್ತೀವಿ, ಯಾರಿಗೋ ನನ್ನ ಕೈ ಬಡಿತು, ನನ್ನ ಕಾಲ್ ಬಡಿತು, ಓ ಐ ಆಮ್ ಸಾರಿ, ಈ ಘಟನೆ ನಡೆದದಕ್ಕಾಗಿ ನನಗೆ ದುಃಖವಾಗುತ್ತದೆ ಅಂತಂದಂಗ್ರೆ. ಅಂದ್ರೆ ವಿ ಆರ್ ಅಪಾಲಜೈಸಿಂಗ್ ಅಂತೇಳಿ, ನಮ್ಮಿಂದ ತಪ್ಪಾಯ್ತು ಅಂತ ತಿಳ್ಕೊಂಡು ತಪ್ಪನ್ನ ಎಕ್ಸ್ಪ್ರೆಸ್ ಮಾಡುವಂತದ್ರಿ, ದುಃಖವನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ಸಾರಿ ಅಂತ ಹೇಳೋದಿರ್ತಾರೆ ಅದು. ಸಾರಿ ಕೇಳು ಅಂತಂದ್ರೆ ನಾವು ಎಷ್ಟೋ ಸಿನಿಮಾದಾಗ ಸಹಿತ ನೋಡ್ತಿರ್ತೀವಿ, ಸಾರಿ ಕೇಳು ಅಂತಿರ್ತಾರ. ಹಂಗಿಲ್ಲ 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 ಹಂಗಿಲ್ಲ, ಸಾರಿ ಅಂತ ತಿಳ್ಕೊಂಡು ಹೇಳೋದಿರ್ತದ್ರಿ, ಸಾರಿ ಅಂತ ಕೇಳೋದಿರೋದಿಲ್ಲ. ಓಕೆ, ಎಸ್, ಬಾರಿ ಫ್ರೆಂಡ್. ಇಟ್ಸ್ ಮೈ ಫಾಲ್ಟ್, ಐ ಆಮ್ ಸಾರಿ. ಇದು ತಪ್ಪು ನನ್ನಿಂದ ಆಯ್ತ್ರಿ, ಪಾಪ ನಿಮಗೆಲ್ಲ ಹರ್ಡಲ್ಸ್ ಆಯ್ತು ನೋಡ್ರಿ, ತೊಂದರೆ ಆಯ್ತು ನೋಡ್ರಿ. ಓ ಸಾರಿ ಸರ್, ಸಾರಿ ಸರ್, ಅಪಾಲಜೈಸಿಂಗ್ ಮಾಡಕತ್ತೀವಿ, ಅಪಾಲಜಿ ಕೇಳಿಕತ್ತೀವಿ, ಕ್ಷಮಿಸ್ಬಿಡ್ರಿ ಸರ್, ನನಗೆ ನಂದು ತಪ್ಪಾಗಿದೆ, ನನ್ನ ತಪ್ಪಾಗಿದೆ ಅಂದಂಗ್ರಿ. ಇದು ಕ್ಷಮಿಸುವಂತ ಪ್ರಶ್ನೆ ಬರೋದಿಲ್ಲ ಮತ್ತೆ, ಹಂಗಲ್ಲ ಮತ್ತೆ. ನನ್ ತಪ್ಪಾಯ್ತು, ಐ ಆಮ್ ಸಾರಿ, ನನ್ ತಪ್ಪಾಗಿದೆ ಅಂತ ಹೇಳ್ತೀವಿ ಅಷ್ಟೇ.
ಕ್ಷಮಿಸ್ಬಿಡು ಅಂತ ಹೇಳೋ ಮಾತಲ್ಲಿದು. ಐ ಆಮ್ ಸಾರಿ. ಹಾಗಾದ್ರಿಂದ ಹೇಳ್ತೀವಿ, ಸಾರಿ ಅಂತ ಹೇಳೋದ್ರಿ, ಸಾರಿ ಅಂತ ಕೇಳೋದಲ್ಲ. ಬಾರೆ ನೆಕ್ಸ್ಟ್ ಥರ್ಡ್ ಗ್ರೂಪ್. ಎಸ್ ಸರ್ಟನ್ಲಿ. ನಾಳೆಗೆ ಬೆಂಗಳೂರಿಗೆ ಬರ್ತೀರಾ? ಓ ಎಸ್ ಸರ್ಟನ್ಲಿ. ನನಗೊಂದು 5,000 ರೂಪಾಯಿ ಕೊಡ್ತೀರಾ? ಎಸ್ ಸರ್ಟನ್ಲಿ. ಅಂದ್ರೆ ಅಗ್ರಿಂಗ್ ಮಾಡ್ತೀವಿ ಅಂತ ಹೇಳ್ರಿ. ಎಲ್ಲಿದ್ದಾರೆ ಅಗ್ರಿಂಗ್? ಇಲ್ಲದ ನೋಡ್ರಿ. ನಿಮಗೆ ಯಾರೋ ಒಂದು ಕೇಳಿದ್ರು, ನಾಳೆಗೆ ಒಂದ್ ಸ್ವಲ್ಪ ಹಿಂಗ್ ಮಾಡಿಕೊಡ್ತೀರಾ, ಹಂಗ್ ಮಾಡ್ಕೊಡ್ತೀರಾ? ಯಾಕಿಲ್ಲ ಸರ್, ಮಾಡ್ಕೊಡ್ತೀನಿ ತಗೊಳ್ರಿ ಅಂತ ನನಗೆ ಹೇಳ್ಬೇಕು ಅನಿಸ್ತು. ಈ ರೀತಿ ಹೇಳ್ರಿ, ಎಸ್ ಸರ್ಟನ್ಲಿ, ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿ. ಅಂದ್ರೆ ನಮ್ಗೆ ಯಾರ್ಯಾರ ಏನಾರ ಕೇಳಿದಾಗ ನಮ್ಗೆ ಒಪ್ಪಿಗೆ ಕೊಡ್ಬೇಕು ಅಂತ ಅನಿಸ್ತಂದ್ರೆ ಈ ಭಾಷೆ ಬಳಸು ಅಂತ ಹೇಳಿ. ಎಸ್ ಸರ್ಟನ್ಲಿ, ಖಂಡಿತ ಮಾಡಿಕೊಡ್ತೀನಿ. ನಾಳೆಗೆ ನಿಮ್ದು ಸ್ವಲ್ಪ ಲ್ಯಾಪ್ಟಾಪ್ ನನಗೊಂದು ಸ್ವಲ್ಪ ಲೆಂಡಿಂಗ್ ಮಾಡ್ತೀರಾ? ಎಸ್ ಸರ್ಟನ್ಲಿ, ಆಯ್ತು ತಗೊಳ್ರಿ. ಗುಡ್ ಮಾರ್ನಿಂಗ್ ಮೇಡಮ್, ಗ್ರೀಟಿಂಗ್ ರೀ. ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಇವೆಲ್ಲ ಗ್ರೀಟಿಂಗ್. ಗುಡ್ ನೈಟ್ ಗ್ರೀಟಿಂಗ್ ಅಲ್ಲ, ಗುಡ್ ನೈಟ್ ಲೀವ್ ಟೇಕಿಂಗ್. ನನಗೊಬ್ರು ಯಾರೋ ಮೊನ್ನೆ ರಾತ್ರಿ ಬೆಟ್ಟ ಆದ್ರು ಕೂಡ ಗುಡ್ ನೈಟ್ ಸರ್ ಅಂತಂದ್ರು. ಯಪ್ಪ, ಮತ್ ನಾನೇನ್ ಹೇಳ್ಬೇಕು, ಅವ್ರಿಗೆ ಗೊತ್ತಿಲ್ಲದ ಅಂದಾರ್ ಬಿಡು ಅಂತೇಳಿ. ಗುಡ್ ನೈಟ್ ಅಂತ ಬೆಟ್ಟ ತಕ್ಷಣ ಎಂದೂ ಹೇಳ್ಬಾರ್ದ್ರಿ. ಗುಡ್ ನೈಟ್ ಅಂತ ಹೇಳೋದು ಡಿಪಾರ್ಟ್ ಆಗುವಾಗ ಹೇಳ್ಬೇಕಾಗಿರ್ತ, ಲೀವ್ ಟೇಕಿಂಗ್ ಮಾಡುವಾಗ ಹೇಳ್ಬೇಕಾಗಿರ್ತಕ್ಕಂಥ ವರ್ಡ್ ಅದು. ಗುಡ್ ಮಾರ್ನಿಂಗ್ ಅಂದ್ರೆ ಗ್ರೀಟಿಂಗ್ ಇದು, ಆಫ್ ಕೋರ್ಸ್. ಗ್ರೀಟಿಂಗ್ ಎಲ್ಲಿದ್ರಿ? ಗ್ರೀಟಿಂಗ್ ಸೆಕೆಂಡ್. ಐ ಆಮ್ ಸಾರಿ ಟು ಸೇ ದಿಸ್ ಬಟ್, ಇದು ಅಪಾಲಜಿ ಎಕ್ಸ್ಪ್ರೆಸ್ ಮಾಡುವಂತದ್ದು ಇರಬೇಕು. ಇಲ್ಲಕ್ಕಂದ್ರೆ ಒಂದೊಂದ್ ಸಾರಿ ಡಿಸ್ಅಗ್ರಿಂಗ್ ಮಾಡುವಾಗೂ ಸಹಿತ ಬಟ್ ಅಂತ ಬಂದ್ರೆ ಯೂಶುವಲಿ ಡಿಸ್ಅಗ್ರಿಂಗ್ ಮಾಡುವಾಗ ಮಾಡ್ತಿರ್ತೇವೆ. ಬಟ್ ಇಲ್ಲಿ ಹಂಗಿಲ್ಲ, ಇಲ್ಲಿ ಅಪಾಲಜೈಸಿಂಗ್ ಅಂತ ಐತಿ, ನಾನು ನೋಡಿನಿ. ಯಾಕಂದ್ರೆ ಹಿಂದೆ ಸಾರಿ ಅಂತ ಐತಲ್ಲ, ಹಂಗಾಗಿ ಅದು ಇದೇನಾಗ್ತದ, ಡಿಫರಿಂಗ್ ಹೇಳುವ ಹೊತ್ನಾಗ ಬರ್ತದ, ಅದು ಡಿಸ್ಅಗ್ರಿಂಗ್ ರೀ. ಐ ಆಮ್ ಸಾರಿ ಟು ಸೇ ದಿಸ್ ಬಟ್ ಅಂದ್ರೆ ನನ್ನಿಂದ ಮಿಸ್ಟೇಕ್ ಆಯ್ತು, ಈಗ ಆಗ್ಬಾರ್ದಾಗಿತ್ತು, ಸಾರಿ ಅಂತಂದಂಗ್ರಿ, ಅಪಾಲಜೈಸಿಂಗ್ ಇದು. ನೆಕ್ಸ್ಟ್ ಫೋರ್ತ್ ಒನ್, ವುಡ್ ಯು ಮೈಂಡ್ ರಿಪೀಟಿಂಗ್. ಯಾರೋ ಒಬ್ರು ಏನೋ ಹೇಳಿದ್ರು, ಐ ಬೆಗ್ ಯುವರ್ ಪಾರ್ಡನ್ ಅಂತೀವ್ರಿ. ಅಂದ್ರೆ ಅಷ್ಟೇ ರೀ, ಇನ್ನೊಂದ್ಸಲ ಹೇಳ್ತೀರಾ ಸರ್ ಅಂದಂಗ್ರಿ. ಇಲ್ಲೇ ಈ ಎಕ್ಸ್ಪ್ರೆಷನ್ ಮಾಡಬಹುದ್ರಿ, ವುಡ್ ಯು ಮೈಂಡ್ ರಿಪೀಟಿಂಗ್, ಪ್ಲೀಸ್ ಒಂದ್ ಸ್ವಲ್ಪ ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ ಅಂತಂದಂಗ್ರಿ. ಇದು ಯಾವ್ದು ಬರ್ತದ್ರಿ? ಇದು ರಿಕ್ವೆಸ್ಟ್ ಟು ರಿಪೀಟ್. ಹೆಂಗತೆ ಹೇಳ್ರಿ, ಯಾರೋ ಒಂದೇನೋ ಹೇಳಿದ್ರು, ನಿಮಗೆ ಅದು ಕೇಳಿಸ್ಕೊಳ್ಳಿಲ್ಲ, ಅಷ್ಟೊತ್ತಿಗೆ ಏನೋ ಸೌಂಡ್ ಆಯ್ತು. ವುಡ್ ಯು ಮೈಂಡ್ ರಿಪೀಟಿಂಗ್ ಅಂದ್ರೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ತೀರಿ ಅವ್ರಿಗೆ, ಇನ್ನೊಂದ್ಸಲ ಅವರು ರಿಪೀಟ್ ಮಾಡ್ಲಿಕ್ಕೆ. ಇದು ಐ ಆಮ್ ಸಾರಿ, ಐ ಹ್ಯಾವ್ ಎ ಡಿಫರೆಂಟ್ ಒಪಿನಿಯನ್. ಇದು ಡಿಸ್ಅಗ್ರಿಂಗ್. ನಾಳೆ ಹಿಂಗ ಒಂದು ಪಿಕ್ನಿಕ್ ಹೋಗೋಣ. ಓ ಐ ಆಮ್ ಸಾರಿ, ಐ ಹ್ಯಾವ್ ಎ ಡಿಫರೆಂಟ್ ಒಪಿನಿಯನ್. ನಾಳೆ ಒಂದು ಸ್ವಲ್ಪ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕಾಗಿದೆ. ಅಂದ್ರೆ ಅವ್ರು ಏನು ಹೇಳಿರ್ತಾರಲ್ಲ ಅದಕ್ಕೆ ನೀವು ಡಿಸ್ಅಗ್ರಿಂಗ್ ಮಾಡ್ತಿರ್ತಾರೆ. ಇಲ್ಲೇ ನೋಡಿ ಡಿಸ್ಅಗ್ರಿಂಗ್. ಇದಕ್ಕೆ ಯಾಕೆ ಹಾಕ್ಲಿಲ್ಲ ನಾನು? ಫಿಫ್ತ್ ಒನ್ ಹಾಕಿಲ್ಲಲ್ಲ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಒನ್ ಹಾಕಿಲ್ರಿ. ಇದಕ್ಕೆ ಹಾಕ್ಬೇಕಾಗಿತ್ತು ಫಿಫ್ತ್ ಒನ್. ಇದು ಎಸ್, ಫಿಫ್ತ್ ಒನ್ ಅದು ಸರಿ ಐತ್ರಿ. ಬರ್ರಿ ನೋಡೋಣ. ಫೋರ್ತ್ ಸೆಟ್, ಐ ಆಮ್ ಸಾರಿ ಫಾರ್ ಯುವರ್ ಲಾಸ್. ನನ್ನಿಂದ ಯಾರಿಗೂ ಒಂದು ಲಾಸ್ ಆಗಿಬಿಡ್ತಲ್ಲ, ಹೌದಾ? ಮತ್ತ ಆ ಟೈಮ್ದಾಗ ಮತ್ತಿನ್ನೇನ್ ಮಾಡೋದೈತ್ರಿ? ಎಕ್ಸ್ಪ್ರೆಸಿಂಗ್ ಈ ಇಲ್ಲ 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 ಇಲ್ಲ, ಆಕ್ಚುಲಿ ಸಂದರ್ಭ ಬೇರೆ ಅದರ. ಇದು ನನ್ನಿಂದ ಲಾಸ್ ಆಗಿದ್ದಂತಂದ್ರ ಎಕ್ಸ್ಪ್ರೆಸಿಂಗ್ ಅಪಾಲಜಿ ಅಂತ ಆಗ್ತಿತ್ತು. ಇದು ನಾವು ಬೇರೆ ತಪ್ಪು ತಿಳ್ಕೊಂಡೆ ನಾನು ಇದನ್ನ. ಐ ಆಮ್ ಸಾರಿ ಫಾರ್ ಯುವರ್ ಲಾಸ್ ಅಂತಂದ್ರ ನಿಮಗೆ ಯಾವುದೋ ಕಾರಣಕ್ಕೆ ಒಂದು ಲಾಸ್ ಆಗಿದೆ. ಅಯ್ಯೋ ಪಾಪ, ಮೊನ್ನೆ ಹಿಂಗ ಒಂದು ಮೋಟರ್ ಸೈಕಲ್ ಹಾಕೊಂಡು ಬಿದ್ದು ಬಿಟ್ರಂತಲ್ರಿ, ಮೋಟರ್ ಸೈಕಲ್ ಎಲ್ಲ ಡ್ಯಾಮೇಜ್ ಆಗೈತಂತಲ್ರಿ. ತೋ ಯಾಕ್ರಿ ಹಂಗಾಯ್ತು ಅಂತ ಅನ್ಬೇಕಾದ್ರಪ್ಪ ಅಂದ್ರ ಈ ಶಬ್ದ ನನಗೊಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತದ. ಐ ಆಮ್ ಸಾರಿ ಫಾರ್ ಯುವರ್ ಲಾಸ್ ಬಿಕಾಸ್ ಆಫ್ ಮೀ ಅಂತಿತ್ತಪ್ಪ ಅಂದ್ರ ಎಕ್ಸ್ಪ್ರೆಸಿಂಗ್ ಅಪಾಲಜಿ ಆಗ್ತಿತ್ರಿ. ಇಲ್ಲ, ಯಾರಿಗೋ ಒಂದು ಲಾಸ್ ಆಗೈತಿ, ಪಾಪ ನೀವು ಹೋಗಿ ಅವ್ರಿಗೆ ಏನೋ ಒಂದು ಹೇಳಿಕತ್ತೀರಿ,
ಅಂದ್ರೆ ಕಂಡೋಲೆನ್ಸ್, ಯಾರೋ ಒಬ್ರು ಅವ್ರ ಮನೆಯೊಳಗೆ ಏನೋ ತೀರ್ಕೊಂಡಾರ ಅಂತ ತಿಳ್ಕೊಡ್ರಿ. ಅವ್ರಿಗೆ ಯಾರೋ ಒಬ್ರು ತೀರ್ಕೊಂಡಾರ, ಲಾಸ್ ಆಗಿದೆ ಅವ್ರಿಗೆ, ಅವ್ರ ಮನೆಗೆ ವಿಸಿಟ್ ಕೊಡ್ರಿ ನೀವು. ಆ ಟೈಮ್ದಲ್ಲಿ ಈ ರೀತಿ ಮಾತಾಡ್ಲಿಕ್ಕೆ ಅಡ್ಡಿ ಇಲ್ಲ. ಐ ಆಮ್ ಸಾರಿ ಫಾರ್ ಯುವರ್ ಲಾಸ್. ನೀವು ಯಾರೋ ನಿಮ್ಮ ತಾಯಿನ ಕಳ್ಕೊಂಡ್ರಿ, ನಿಮ್ಮ ತಂಗಿನ ಕಳ್ಕೊಂಡ್ರಿ, ಐ ಆಮ್ ಸಾರಿ ಫಾರ್ ಯುವರ್ ಲಾಸ್. ಅಂದ್ರೆ ನಾ ಏನ್ ಮಾಡ್ಲಿಕ್ಕತ್ತೀನಂದ್ರೆ ಐ ಆಮ್ ಎಕ್ಸ್ಪ್ರೆಸಿಂಗ್ ಮೈ ಸಿಂಪತಿ ಟು ದೋಸ್ ಪೀಪಲ್ ಅಂತೇಳಿ. ಇದು ಕರೆಕ್ಟ್ ಆಗ್ತದೆ. ಐ ಆಮ್ ಸಾರಿ ಫಾರ್ ಯುವರ್ ಲಾಸ್, ಎಕ್ಸ್ಪ್ರೆಸಿಂಗ್ ಸಿಂಪತಿ. ನಿನಗೊಂದೇನೋ ಲಾಸ್ ನಾ ಮಾಡಿಬಿಟ್ಟೆ ಅಂತಂದ್ರೆ ಅದು ನಾ ಹಂಗೆ ತಿಳ್ಕೊಂಡ್ಬಿಟ್ಟೆ. ಓಕೆ ಓಕೆ ಓಕೆ, ಬರ್ರಿ. ಐ ಡೀಪ್ಲಿ ಅಪ್ರಿಸಿಯೇಟ್ ಯುವರ್ ಸಪೋರ್ಟ್. ಇದು ಡೆಫಿನೆಟ್ಲಿ ಬೇರೆ ಏನೋ ಅಲ್ಲ, ಥ್ಯಾಂಕ್ಸ್ ಹೇಳೋದ್ರಿ, ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್. ಯಾಕಂದ್ರೆ ನನಗೆ ಯಾರೋ ಸಪೋರ್ಟ್ ಮಾಡಿದ್ರು, ಬಂದು ನನ್ನ ಪರವಾಗಿ ಮಾತಾಡಿದ್ರು ಅಥವಾ ನನಗೊಂದು ಹೆಲ್ಪ್ ಮಾಡಿದ್ರು, ನಾವು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಹಿಂಗೆಲ್ಲ ಹೇಳ್ತೀವಲ್ಲ. ಒನ್ ಆಫ್ ಸಚ್ ಎಕ್ಸ್ಪ್ರೆಷನ್ಸ್ ಇದ್ರೆ ಐ ಡೀಪ್ಲಿ ಅಪ್ರಿಸಿಯೇಟ್ ಯುವರ್ ಸಪೋರ್ಟ್. ಎಂತ ಸಪೋರ್ಟ್ ಮಾಡ್ತಾರೆ, ಅಪ್ರಿಸಿಯೇಟ್ ಮಾಡ್ತೀನಿ. ಎಕ್ಸ್ಪ್ರೆಸಿಂಗ್ ಇದೇನು ಸೆಕೆಂಡ್ ಒನ್ ಎಲ್ಲಿದೆ, ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್. ಎಕ್ಸಾಕ್ಟ್ಲಿ, ವೆರಿ ಫೈನ್. ಈ ತರದ ಶಬ್ದ ನಾನು ಕೇಳಿರಲಿಲ್ಲ. ಹೇಳ್ತೀವ್ರಿ ಥ್ಯಾಂಕ್ಸ್ ಅಂತ ಹೇಳ್ತೀವ್ರಿ, ಇನ್ನೂ ಚಲೋ ಹೇಳ್ಬೇಕಾದ್ರೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಎ ಲಾಟ್, ಇಟ್ಸ್ ವೆರಿ ಕೈಂಡ್ ಆಫ್ ಯು, ಹಿಂಗೆಲ್ಲ ಹೇಳ್ತೇವ್ರಿ. ಬಟ್ ಇದು ನೈಸ್ ಇದೆ. ವರ್ಕ್ ಬುಕ್ ನಾನು ಪೂರ್ತಿ ಕೆಲವೊಂದಿಷ್ಟು ಹಂಗ ಉಳ್ಕೊಂಡಾವು, ಹಂಗ ಓದ್ಲಾರ್ದೆ, ಅಲ್ಲಿ ಏನಾದ್ರು ಬಂದಿರ್ಬೋದು, ನಾನು ನನ್ನ ಕಡೆಗೆ ಬಿದ್ದಿರ್ಲಿಕ್ಕಿಲ್ಲ. ಇದು ಐ ಡೀಪ್ಲಿ ಅಪ್ರಿಸಿಯೇಟ್ ಯುವರ್ ಸಪೋರ್ಟ್, ಐ ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್ ರೀ. ಇದು ಥರ್ಡ್ ಒನ್ ಎಮ್ ರೈಟ್? ಇಲ್ಲ ಇಲ್ಲದ ನೋಡ್ರಿ, ಸೆಕೆಂಡ್ ಒನ್ ಎಲ್ಲಿದೆ ಸರ್? ಇಲ್ಲಿ ಕರೆಕ್ಟ್ ಇದೆ, ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್. ಥರ್ಡ್ ಒನ್ ಐ ಅಪ್ಲೈಡ್ ಯುವರ್ ಸಕ್ಸಸ್. ಇದು ಕಂಗ್ರ್ಯಾಚುಲೇಟಿಂಗ್ ಇದ್ರಿ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಸಕ್ಸಸ್ ಹೆಂಗತ್ತೆ ಅಂತ, ವೆಲ್ ಡನ್, ಸಿಂಪ್ಲಿ ಕಾಂಪ್ಲಿಮೆಂಟಿಂಗ್ ಇದ್ರಿ, ಇಲ್ಲಕಂದ್ರೆ ಕಂಗ್ರ್ಯಾಚುಲೇಟಿಂಗ್ ಇದ್ರಿ. ಐ ಅಪ್ಲಾಡ್ ಯುವರ್ ಸಕ್ಸಸ್, ವೆಲ್ ಡನ್, ಕಾಂಪ್ಲಿಮೆಂಟಿಂಗ್ ಮಾಡಿಬಿಟ್ರಿ ಬೆಸ್ಟ್ ಆಗ್ತೈತಿ. ಕಾಂಪ್ಲಿಮೆಂಟಿಂಗ್ ಆಡಿದ್ರಿ. ನೀ ಗೆದ್ದ ಟೈಮ್ದೊಳಗ ಸುಮ್ಮನೆ ಹೋಗುವಂಗಿಲ್ಲ, ಫಸ್ಟ್ ಬಂದಿರಿ ನೀವು ಯಾವ್ದೋ ಒಂದು ಕಾಂಪಿಟೇಟ್ ದಾರಿ ಮೇಲೆ ಬೆಟ್ಟ ಆದ್ರಿ ಅದಲ್ಲೋ, ಎಸ್, ಅವಾಗ ನಾವೇನ್ ಮಾಡ್ಬೇಕು, ಕಾಂಪ್ಲಿಮೆಂಟ್ ಮಾಡ್ಬೇಕಂತ ಐತಿ, ಸುಮ್ಮನೆ ಹೋಗುವಂಗಿಲ್ಲ, ಒಂದು ಮಾತಂಗ ಹೇಳಿದ್ರಿ. ಐ ಅಪ್ಲಾಡ್ ಯುವರ್ ಸಕ್ಸಸ್, ವೆಲ್ ಡನ್, ಕಾಂಪ್ಲಿಮೆಂಟಿಂಗ್ ಆಗ್ತೈತಿ. ಒಂಚೂರು ನನ್ ಕಂಗ್ರ್ಯಾಚುಲೇಟಿಂಗ್ ಅತ್ತೇನೋ ಕಾಣಿಸ್ತೈತಿ, ಮತ್ತೆ ಒಂಚೂರು ನಂದೇನಾದ್ರೂ ತಪ್ಪು ಆದ್ರದ್ದು ಆಗಿರ್ಬೋದು. ಇಲ್ಲ, ಕಾಂಪ್ಲಿಮೆಂಟಿಂಗ್, ಕಂಗ್ರ್ಯಾಚುಲೇಟಿಂಗ್, ಕಾಂಪ್ಲಿಮೆಂಟಿಂಗ್ ಆಯ್ತು. ಒಂಚೂರು ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದು, ಬರ್ರಿ ಮತ್ತೆ ಮುಂದೆ ನೋಡ್ತೀನಿ ಅಂತ. ಐ ನೆವರ್ ಮೆಂಟ್ ಟು ಹರ್ಟ್ ಯು, ಐ ಡೀಪ್ಲಿ ರಿಗ್ರೆಟ್. ಅಂದ್ರೆ ಎಕ್ಸ್ಪ್ರೆಸಿಂಗ್ ಅಪಾಲಜಿ ಡೆಫಿನೆಟ್ಲಿ ಇದ್ರಿ. ಐ ನೆವರ್ ಮೆಂಟ್ ಟು ಹರ್ಟ್ ಯು, ಯಾಕೆ ನನ್ನಿಂದ ನಿಮಗೆ ಹಾನಿ ಆಯ್ತಲ್ರಿ, ನಿಮ್ಗೆ ಹಾನಿ ಮಾಡಬೇಕು ಅಂತ ನನಗೆ ವಿಚಾರನೇ ಇರಲಿಲ್ಲ. ಇದು ನನಗೆ ಆಕ್ಚುಲಿ ನನಗೆ ಅನಿರೀಕ್ಷಿತ ಆಯ್ತು ಇದು. ಐ ಡೀಪ್ಲಿ ರಿಗ್ರೆಟ್, ನಾನು ದುಃಖ ಪಡ್ತೀನಿ ಅದ್ರ ಸಲುವಾಗಿ. ರಿಗ್ರೆಟ್ ಅಂದ್ರೆ ಐ ಆಮ್ ಸಾರಿ ಅಂದಂಗಿದು, ಐ ರಿಗ್ರೆಟ್ ಫಾರ್ ಇಟ್, ಐ ಆಮ್ ಸಾರಿ ಅಂದ್ರೆ ಅಪಾಲಜೈಸಿಂಗ್ ರೀ ಇದು. ಫೋರ್ತ್ ಒನ್, ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ದ್ಯಾಟ್. ಇದು ಸಿಕ್ಕಿಂಗ್ ಇನ್ಫಾರ್ಮೇಶನ್ ಆಗ್ಬೋದು ಒಂದು, ಇಲ್ಲಕಂದ್ರೆ ರಿಕ್ವೆಸ್ಟ್ ಆಗ್ಬೋದು ಒಂದು. ಫಿಫ್ತ್ ಒನ್ ಎಲ್ಲಿತ್ತು ನೋಡ್ರಿ, ಫಿಫ್ತ್ ಒನ್ ಸೀಕಿಂಗ್ ಇನ್ಫಾರ್ಮೇಶನ್ ಡೆಫಿನೆಟ್ಲಿ. ಓಕೆ, ಒಂಚೂರು ನನಗೀಗ ಥರ್ಡ್ ಒನ್ ಐ ಅಪ್ಲೈಡ್ ಯುವರ್ ಸಕ್ಸಸ್, ಕಂಗ್ರ್ಯಾಚುಲೇಟಿಂಗ್ ಅನ್ನ ಅನಿಸ್ತೈತಿ ನನಗಿದ್ರು ಹೆಚ್ಚು, ಕಂಗ್ರ್ಯಾಚುಲೇಟಿಂಗ್ ಅನಿಸ್ತದೆ. ವೆಲ್ ಡನ್, ಕಂಗ್ರ್ಯಾಚುಲೇಟಿಂಗ್ ಆಗಿರ್ತಾರೆ. ಇದನ್ನ ಥರ್ಡ್ ಮಾಡಿಬಿಡ್ರಿ. ಆಕ್ಚುಲಿ ನಾ ಆನ್ಸರ್ ಆಗೋ ಹೊತ್ನಾಗ ನನಗಷ್ಟು ಯಾಕೋ ಹೊಳಿಲಿಲ್ಲ ಇದ್ರಿ, ಇದ ಕರೆಕ್ಟ್ ಆಗ್ತೈತಿ, ಇದೇ ಇರ್ಲಿ ಥರ್ಡ್ ಒನ್, ಇದು ಬೇಡ. ಅಷ್ಟೇ ಇರ್ಲಿ, ಸರಿ ಆಗ್ತದೆ. ಕಂಗ್ರ್ಯಾಚುಲೇಟಿಂಗ್ ಮಾಡ್ಬಿಡ್ರಿ. ಐ ಅಪ್ಲಾಡ್ ಅಂದ್ರೆ ಚಪ್ಪಾಳೆ ಹಾಕುದಲ್ರಿ, ಅಂದ್ರೆ ಕಂಗ್ರ್ಯಾಚುಲೇಟ್ ಮಾಡಕತ್ತ, ಕಾಂಪ್ಲಿಮೆಂಟ್ ಕಿಂತಲೂ ಕಂಗ್ರ್ಯಾಚುಲೇಟ್ ಚಲೋ. ವೆಲ್ ಡನ್, ಕಂಗ್ರ್ಯಾಚುಲೇಟಿಂಗ್ ಮಾಡ್ರಿ. ಓಕೆ ಫ್ರೆಂಡ್. ಫಿಫ್ತ್ ಒನ್, ಕುಡ್ ಯು ಪ್ಲೀಸ್ ರಿಕ್ವೆಸ್ಟ್ ಇದ್ರಿ, ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ, ಕುಡ್ ಯು ಪ್ಲೀಸ್ ಬ್ರಿಂಗ್ ಎ ಗ್ಲಾಸ್ ಆಫ್ ವಾಟರ್, ಕುಡ್ ಯು ಪ್ಲೀಸ್ ಮೇಕ್ ಎ ಕಪ್ ಆಫ್ ಕಾಫಿ, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ಹಂಗೆಲ್ಲ ರಿಕ್ವೆಸ್ಟಿಂಗ್ ಇದು ಆಟೋಮ್ಯಾಟಿಕಲಿ. ಕುಡ್ ಯು ಪ್ಲೀಸ್, ಕ್ಯಾನ್ ಯು ಪ್ಲೀಸ್, ವಿಲ್ ಯು ಪ್ಲೀಸ್ ಬಳಸ್ಬೋದ್ರಿ. ಕುಡ್ ಯು, ವುಡ್ ಯು, ಕ್ಯಾನ್ ಯು, ಕುಡ್ ಯು,
ಕುಡ್ ಯು ಬೆಸ್ಟ್ ಮೋರ್ ಪೊಲೈಟ್ ಅಂತ ಹೇಳ್ತಾರೆ. ಮಾಡಲ್ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರ್ತೈತಿ, ಬಟ್ ರಿಕ್ವೆಸ್ಟ್ ಮಾಡ್ತೈತಿ. ಕುಡ್ ಯು ಪ್ಲೀಸ್ ಮುಂದೆ ಏನಾರ ಅನ್ರಿ ನೀವ್ರಿ, ಅದಕ್ಕೆ ಡಾಟ್ ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಕ್ಯಾರಿ ಮೈ ಬ್ಯಾಗ್ಸ್ ಟು ಮೈ ಹೌಸ್, ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ, ಕುಡ್ ಯು ಪ್ಲೀಸ್ bring me a piece of chalk, could you please prepare a cup of coffee for me. ಮಣ್ಣಿಗೆ ಹೆಂಡತಿ ಒಳಗೆ ಹೇಳೋದ್ರ ಹಿಂಗತ್ಯಾರ. ಇವೆಲ್ಲ ಫಾರ್ಮಲ್ ರೀ. ಇದು ಮನಿ ಒಳಗೆ ಅಂದ್ರೆ ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಇರ್ತದ. ಮೇಕ್ ಎ ಕಪ್ ಆಫ್ ಟೀ ಫಾರ್ ಮೀ ಅಂತ ಅಂತೀವ್ರಿ ಮನ್ಯಾಗಾದ್ರೆ. ಇದು ಫಾರ್ಮಲ್ ಲ್ಯಾಂಗ್ವೇಜ್ ಇರೋದು, ಅಫಿಷಿಯಲ್ ಲ್ಯಾಂಗ್ವೇಜ್. ಫಾರ್ಮಲ್ ಲ್ಯಾಂಗ್ವೇಜ್ ಅಂಡ್ ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಅಂತ ಅದಾವ್ರಿ. ಮನೆಯೊಳಗೆ ಮಾತಾಡ್ತಿರಲ್ಲ, ಕ್ಲೋಸ್ ಫ್ರೆಂಡ್ಸ್ ಜೊತೆ ಮಾತಾಡ್ತೀವಲ್ಲ, ರಿಲೇಟಿವ್ ಜೊತೆ ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಇದು ಫಾರ್ಮಲ್ ಲ್ಯಾಂಗ್ವೇಜ್, ಅಫಿಷಿಯಲ್ ಲ್ಯಾಂಗ್ವೇಜ್. ಕುಡ್ ಯು ಪ್ಲೀಸ್ ರಿಕ್ವೆಸ್ಟ್ ಎಲ್ಲಿದ್ದಾರೆ ಇ. ಮೇ ಐ ಲೀವ್ ಅರ್ಲಿ ಟುಡೇ ಸೀಕಿಂಗ್ ಪರ್ಮಿಷನ್. ಇದು ನನಗನ್ಸಿಲ್ಲ ಎಕ್ಸ್ಪ್ರೆಸಿಂಗ್ ಸೀಕಿಂಗ್ ಪರ್ಮಿಷನ್ ಕರೆಕ್ಟ್ ಅದ. ಆಸ್ಕಿಂಗ್ ಪರ್ಮಿಷನ್, ಸೀಕಿಂಗ್ ಪರ್ಮಿಷನ್. ಇವತ್ತು ಬೆಳಿಗ್ಗೆ ಹೋಗ್ಬಿಡ್ಲ ಸರ್, ನಾನು ಸ್ವಲ್ಪ ಬೇಗ ಹೋಗ್ಬಿಡ್ತೀನಿ ಸರ್, ಅಂದ್ರೆ ಸ್ವಲ್ಪ ದೂರ ಅದರ್ ಸರ್, ಹೋಗ್ಲ ಸರ್. ಆಫೀಸ್ 10 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ ಸರ್, ನಾನು 11-12 ಹೋಗಂದ್ರೆ ಆಗಲ್ಲ ಸರ್, ಬೆಳಿಗ್ಗೆ ಹೋಗ್ಬಿಡ್ಲಿ ಸರ್, 10 ಗಂಟೆಗೆ ಹೋಗ್ಬಿಡ್ಲಿ ಸರ್ ನಾನು, ಪ್ಲೀಸ್ ಪರ್ಮಿಟ್ ಮೀ ಅಂದಂಗ್ರೆ ಇದು. ಮೇ ಐ ಕಮ್ ಇನ್ ಸರ್ ಅಂತೀವಲ್ಲ ಹಂಗ್ರೆ ಇದು ಸೀಕಿಂಗ್ ಪರ್ಮಿಷನ್. ಇಟ್ ಇಸ್ ಅ ಪ್ಲೆಸರ್ ಟು ಮೀಟ್ ಯು, ಗ್ರೀಟಿಂಗ್ ರೀ ಇದ್ರಿ. ಗ್ರೀಟಿಂಗ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಹೌ ಡು ಯು ಡೂ, ಹೌ ಆರ್ ಯು, ಹಿಂಗೆಲ್ಲ ಕೇಳ್ತೀವಲ್ಲ, ಇದು ಗ್ರೀಟಿಂಗ್ ಇದು. ಇಲ್ಲ ನೋಡ ಫೋರ್ತ್ ಒನ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಹೌ ಡು ಯು ಡೂ, ಹೌ ಆರ್ ಯು. ಐ ಹೋಪ್ ಟು ಸಿ ಯು ಸೂನ್. ಇದು ಲೀವ್ ಟೇಕಿಂಗ್ ರೀ ಇದ್ರಿ. ಫಿರ್ ಮೇಲಂಗೆ ಅಂತಾರ ನೋಡ್ರಿ ಹಿಂದಿ ಒಳಗ್ರಿ. ನಮ್ಮಲ್ಲೇ ನಮ್ಮ ಬರ್ದಿರ್ತಾರ, ಇದರಿಂದ ಆಟೋದಿಂದ ಟಾಂಗದಿಂದ ಬರ್ದಿರ್ತಾರ, ಫಿರ್ ಮೇಲಂಗೆ ಅಂತ ಬರೀತಾರ ಹಿಂದಿ. ನಾ ಕೇಳ್ದ ಒಬ್ರಿ, ನನ್ಗೆ ಗೊತ್ತಿಲ್ಲ ಅದಕ್ಕೆ, ಹಂಗಂದ್ರೆ ಹೇಳಿ ಮತ್ತೆ ಸಿಗೋಣ ಅಂತಂದಂಗ, ಸಿ ಯು ಅಂತಂದಂಗ್ರಿ ಅದು. ಐ ಹೋಪ್ ಟು ಸಿ ಯು ಸೂನ್, ಲೀವ್ ಟೇಕಿಂಗ್ ರೀ ಇದು. ಬಾಯ್ ಅಂತೀವ್ರಿ, ಗುಡ್ ಬಾಯ್ ಅಂತೀವ್ರಿ, ಬಾಯ್ ಬಾಯ್ ಅಂತೀವ್ರಿ, ಸಿ ಯು ಅಂತೀವ್ರಿ, ಟೇಕ್ ಕೇರ್ ಅಂತೀವ್ರಿ, ಇವೆಲ್ಲ ಲೀವ್ ಟೇಕಿಂಗ್ ರೀ. ಅಂದ್ರೆ ಗುಡ್ ನೈಟ್ ಅಂತೀವ್ರಿ, ಬಿಟ್ಟು ಹೋಗುವಾಗ ಹೇಳೋದು. ಸಿಕ್ಸ್ತ್, ಕುಡ್ ಐ ಸ್ಪೀಕ್ ಟು ದ ಮ್ಯಾನೇಜರ್ ಪ್ಲೀಸ್. ರಿಕ್ವೆಸ್ಟಿಂಗ್ ಆಗ್ಬೋದು, ಇಲ್ಲ ಪರ್ಮಿಷನ್ ಆಗ್ಬೋದು. ಇದು ಮೇಕಿಂಗ್ ರಿಕ್ವೆಸ್ಟ್. ಹೌದು, ಅಲ್ಲ ಯಾರೋ ವಾಚ್ಮನ್ ಕುಂತಿರ್ತಾರ, ಇಲ್ಲ ಮೇ ಐ ಹೆಲ್ಪ್ ಅಂತ ಕುಂತಿರ್ತಾರ, ಅವ್ರಿಗೆ ಹೋಗಿ ನಾವು ಕೇಳ್ಬೋದು, ಕುಡ್ ಐ ಸ್ಪೀಕ್ ಟು ದ ಮ್ಯಾನೇಜರ್ ಪ್ಲೀಸ್, ಬ್ಯಾಂಕ್ ಒಳಗಡೆ. ಸ್ವಲ್ಪ ಮ್ಯಾನೇಜರ್ ಜೊತೆಗೆ ನಾ ಮಾತಾಡ್ಬೇಕಲ್ಲ, ಮಾತಾಡ್ಬೋದಾ. ಅಗ್ದಿ ಬಹಳ ನೈಸ್ ಆಗಿ ಮಾತಾಡ್ತಕ್ಕಂಥ, ರಿಕ್ವೆಸ್ಟ್ ಮಾಡ್ತಕ್ಕಂಥ ಸ್ಟೈಲ್ ಇದು. ಕುಡ್ ಕ್ಯಾನ್ ಯೂಸ್ ಮಾಡೋದು. ಕುಡ್ ಐ ಸ್ಪೀಕ್ ಟು ದ ಮ್ಯಾನೇಜರ್ ಪ್ಲೀಸ್, ಮೇಕಿಂಗ್ ಎ ರಿಕ್ವೆಸ್ಟ್. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು, ಎಸ್ ಸರ್ಟನ್ಲಿ ಅಂತಂತೀವಲ್ಲ ಹಂಗ ಅಗ್ರಿಂಗ್ ರೀ ಇದು. ಇಲ್ಲೊಂದು ಬಂತಲ್ಲ ಆಗಲೇ ಅಗ್ರಿ ಮಾಡಕ್. ಎಸ್ ಸರ್ಟನ್ಲಿ ಇಲ್ಲಿ ಬಂತ ನೋಡ್ರಿ, ಅಗ್ರಿಂಗ್ ರೀ. ಒನ್ ಆಫ್ ಸಚ್ ವರ್ಡ್ಸ್, ಎಕ್ಸ್ಪ್ರೆಷನ್ಸ್. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು, ಅಗ್ರಿಂಗ್, ಅಗ್ರಿಂಗ್ ಸೆಕೆಂಡ್ ಅನ್ರಿ, ಸೆಕೆಂಡ್ ಅಗ್ರಿಂಗ್ ಕರೆಕ್ಟ್ ಅದ ರೀ. ಥರ್ಡ್, ಐ ಥಿಂಕ್ ದಿಸ್ ಐಡಿಯಾ ಮೈಟ್ ವರ್ಕ್ ಬೆಟರ್. ಇದು ಬಹುತೇಕ ಸಜೆಷನ್ ಆಗ್ತೈತ್ರಿ. ಇದು ಮಾಡ್ರಿ, ಇದು ಬಹುತೇಕ ನಿಮ್ಗೆ ಹಾದಿ ಸಿಗ್ತೈತಿ, ಗೊತ್ತಾಗ್ತೈತಿ, ಇಟ್ ವಿಲ್ ಹೆಲ್ಪ್ ಯು. ಇದು ಮಾಡ್ರಿ, ಇದು ಒಂದ್ ಏನೋ ಸಜೆಸ್ಟ್ ಮಾಡ್ತೀವ್ರಿ, ಹಿಂಗ್ ಹೋಗ್ರಿ, ಹಿಂಗತೆ ಹೋಗ್ರಿ, ಬಹುತೇಕ ಬೇಗ ನಿಮ್ಮೂರು ಮುಟ್ತೀರಿ ಅಂತ ಹೇಳಿ ಏನೋ ಸಜೆಷನ್ ಮಾಡ್ತಾರೆ. ಐ ಥಿಂಕ್ ದಿಸ್ ಐಡಿಯಾ ಮೈಟ್ ವರ್ಕ್ ಬೆಟರ್ ದೆನ್ ದಟ್ ವಾಟ್ ಯು ಹ್ಯಾವ್ ಥಾಟ್, ಹಂಗತ್ತೀರಿ. ಇದು ಮಾಡ್ರಿ, ಇದು ಚಲೋ ಆಗ್ತೈತಿ. ಇದು ಹಂಗ್ ಬೇಡ, ಹಿಂಗ್ ಮಾಡ್ರಿ. ರಾತ್ರಿ ಓದ್ಕೊಂತ ಕೂಡ್ಬೇಡ್ರಿ, ಬೆಳಿಗ್ಗೆ ಹೇಳ್ರಿ. ರಾತ್ರಿ ಮೆಂಟಲ್ ಟಯರ್ಡ್ ಆಗಿರ್ತೈತ್ರಿ, ಇಡೇ ಎಲ್ಲ ಕೆಲಸ ಮಾಡಿ, ಬೆಳಿಗ್ಗೆ ಹೋದ್ರಿ ಫ್ರೆಶ್ ಇರ್ತಾರೆ ಅಂತ ನನಗೆ ಅನಿಸ್ತದ. ಐ ಥಿಂಕ್ ದಿಸ್ ಐಡಿಯಾ ಮೈಟ್ ವರ್ಕ್ ಬೆಟರ್, ಸಜೆಷನ್ ಮಾಡ್ತೀವಿ ಅಂತ ಹೇಳಿದ್ರು. ರಾತ್ರಿ ಬೇಡ,
ಮಲ್ಕೊಂಡ್ಬಿಡ್ರಿ, ಬೆಳಿಗ್ಗೆ ಓದ್ರಿ ಅಂತೇಳಿ. ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್ ಅಟ್ ಆಲ್. ಇದು ಬಹುತೇಕ್ರಿ ನನಗೂ ಹೊಸ ಶಬ್ದನಿದು. ನನಗಿದು ಹಿಂಗೆ ಆಗ್ತೈತಿ ನನಗೆ ಗೊತ್ತೇ ಇರಲಿಲ್ಲ ಅಂತ ತಿಳ್ಕೊಂಡು. ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್ ಅಟ್ ಆಲ್. ಇದು ಕ್ಲಾರಿಫೈಯಿಂಗ್ ಅಂತ ಅನಿಸ್ತತ್ರಿ. ಇದ್ರ ಕ್ಲಾರಿಫೈಯಿಂಗ್ ರೀ. ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್ ಅಟ್ ಆಲ್. ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್ ಅಟ್ ಆಲ್. ಕ್ಲಾರಿಫೈಯಿಂಗ್ ರೀ ಇದ್ರ. ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್ ಅಟ್ ಆಲ್. ಕ್ಲಾರಿಫೈಯಿಂಗ್ ಆಗ್ತೈತಿ, ಬಟ್ ಎಕ್ಸಾಕ್ಟ್ ಸಿಚುವೇಶನ್ ನನಗೆ ಹೇಳಿಕ್ ಬರುವಲ್ರಿ. ದಿಸ್ ಇಸ್ ನಾಟ್ ಯಾವ ಒಂದು ಎಕ್ಸಾಂಪಲ್ ನಾ ಕೊಟ್ಟೆ ಅಂತಂದ್ರೆ ನಿಮಗೆ ಕ್ಲಿಯರ್ ಆಗ್ತದೆ. ಯಾವ ಎಕ್ಸಾಂಪಲ್ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್ ಅಟ್ ಆಲ್. ಹಿಂಗಾಗತ್ತಂತ ನಾನು ಅನ್ಕೊಂಡೇ ಇರಲಿಲ್ಲ. ಕ್ಲಾರಿಫೈಯಿಂಗ್ ನನಗೆ ಹಿಂಗತೆ ಅನಿಸ್ತದ. ನಾವೊಂದೇನೋ ಹೇಳಿದೆ ನಿನಗೆ, ನೀನು ಒಂದು ಮಾಡಿಬಿಟ್ಟಿ. ಬಟ್ ಹಂಗಾಗತ್ತಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಶಿವನೇ, ಅದು ಹೀಗಾಯ್ತಾ? ಆಕ್ಚುಲಿ ನಾನು ಹಂಗಾಗತ್ತಂತ ಅನ್ಕೊಂಡಿರ್ಲಿಲ್ರಿ. ಹಿಂಗತೆ ಆಗ್ಬೋದು ಇದು ಬಹುತೇಕ. ಕ್ಲಾರಿಫೈ. ನಾನು ಹಿಂಗೆ ಮಾಡ್ಬೇಕಂತಿರ್ಲಿಲ್ಲ ನಿಮ್ಗೆ, ಅದು ಹಿಂಗಾಯ್ತು. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ. ಹಿಂಗತೆ ಇರುವ ಸಂದರ್ಭದಲ್ಲೇ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ. ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್ ಅಟ್ ಆಲ್. ಇದು ಆಗತ್ತಂತ ನಾನು ಅನ್ಕೊಂಡಿರ್ಲಿಲ್ಲ ಬಿಡ್ರಿ. ನಿಮ್ಗೆ ಹಿಂಗತೆ ಆಗ್ಬೋದು ಅಂತ ನಾ ಅನ್ಕೊಂಡಿದ್ದೆ ಬೇರೆ, ಆದದ್ದೇ ಬೇರೆ. ಮೇ ಐ ಇಂಟ್ರೊಡ್ಯೂಸ್ ಮೈ ಫ್ರೆಂಡ್ ರಮೇಶ್. ನಮ್ಮ ಫ್ರೆಂಡ್ ಇದಾನ ಈತ ರಮೇಶ್, ಇವ್ರು ಪರಿಚಯ ಮಾಡಿಸ್ಕೊಡ್ಲಿ. ಇವರು ರಮೇಶ್ ಅಂತಂದಂಗ್ರೆ ಅದ ಮೇ ಅಂತ ಬರ್ಬೇಕದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತ ಅನ್ಕೋತೀನಿ. ಮೀಟ್ ಮೈ ಫ್ರೆಂಡ್ ರಮೇಶ್ ಹಿಂಗತ್ತಾರೆ. ಅಂದ್ರೆ ಏನ್ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಇಂಟ್ರೊಡ್ಯೂಸಿಂಗ್ ಮಾಡ್ಲಿಕ್ಕೆ ಹತ್ತೀವ್ರಿ, ಪರಿಚಯ ಮಾಡ್ಕೊಡೋದು. ಹೇಳಿದ್ನಲ್ಲ, ನಮ್ಮ ಜೊತೆಗೆ ನಮ್ಮ ಪರಿಚಯ ಅವರು ಕುಂತಿರ್ತಾರ, ಇನ್ನೊಬ್ರು ನನ್ನ ಪರಿಚಯ ಅವ್ರು ಬರ್ತಾರೆ. ಅವ್ರಿಗೆ ಪರಿಚಯ ಇಲ್ಲ ಅಂದ್ರೆ ಪರಿಚಯ ಮಾಡಿಸ್ಬೇಕಂತೈತಿ, ಸುಮ್ಮನೆ ಕೂಡಬಾರ್ದು ಅಂತೈತಿ. 7th ಗ್ರೂಪ್, ಐ ಆಮ್ ಗ್ರೇಟ್ಫುಲ್ ಟು ಯು. ಎಕ್ಸ್ಪ್ರೆಸಿಂಗ್ ಗ್ರೇಟ್ಯೂಡ್. ಗ್ರೇಟ್ಫುಲ್ ಅಂದ್ರೆ ಥ್ಯಾಂಕ್ಫುಲ್ ರೀ. ಥ್ಯಾಂಕ್ ಯು ವೆರಿ ಮಚ್, ಇಟ್ಸ್ ವೆರಿ ಕೈಂಡ್ ಆಫ್ ಯು. ಹಂಗ ಐ ಆಮ್ ಗ್ರೇಟ್ಫುಲ್ ಟು ಯು. ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್ ಇದು ಫಸ್ಟ್ ಒನ್. ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್. ಐ ಆಮ್ ಸಾರಿ ಬಟ್ ನಾಟ್ ಪಾಸಿಬಲ್. ಇದು ನನಗನಿಸಿದ ಮಟ್ಟಿಗೆ ಅಂದ್ರೆ ಐ ಆಮ್ ಸಾರಿ ಅಂದ್ರೆ ಒಂದು ಸ್ವಲ್ಪ ಐ ಆಮ್ ಸಾರಿ ಅಂದ್ರೆ ಎಕ್ಸ್ಪ್ರೆಸಿಂಗ್ ಐ ಆಮ್ ಸಾರಿ ಅಂದ್ರೆ ಅಪಾಲಜಿನೂ ಆಗ್ತತ, ನಾಟ್ ಪಾಸಿಬಲ್ ಅಂತ ಹೇಳ್ಕೊಂಡು ಡಿಸ್ಅಗ್ರಿಂಗ್ನೂ ಆಗ್ತತ. ನೋಡ್ಬೇಕ್ರಿ ಇದನ್ನ ಈ ಕಡೆ ಬಲಕ್ ನೋಡ್ಲಿ ನಾನು. ಎಷ್ಟನೇದಿದು? ಐ ಆಮ್ ಸಾರಿ ಬಟ್ ನಾಟ್ ಪಾಸಿಬಲ್. ಸೆಕೆಂಡ್ ಹಾಕಿನಿ. ಸೆಕೆಂಡ್ ರೆಫ್ಯೂಸಿಂಗ್ ಪರ್ಮಿಷನ್. ಓಕೆ. ರೆಫ್ಯೂಸಿಂಗ್ ಪರ್ಮಿಷನ್ ಇದು. ಯಾರೋ ನಮ್ಮನ್ನು ಕೇಳ್ತಾರೆ, ಸರ್ ಮೇ ಐ ಗೋ ಇನ್ ಅಂತ ತಿಳ್ಕೊಂಡು. ಸರ್ ಮೇ ಐ ಗೋ ಇನ್, ಚೂರು ಒಳಗೆ ಹೋಗ್ಲಿ ನಾನು, ಸರ್ ಬೆಟ್ಟಬೇಕೈತಿ. ಐ ಆಮ್ ಸಾರಿ ಬಟ್ ನಾಟ್ ಪಾಸಿಬಲ್. ಇಲ್ಲ, ಆಗಲ್ಲ ರೀ. ಈಗ ಅವ್ರು ಸರ್ ಈ ವಿಸಿಟ್ ಮಾಡ್ತಕ್ಕಂಥ ಟೈಮ್ ಅಲ್ಲ, ನಾವು ಇವ್ರಿಗೆ ಭೇಟಿ ಆಗ್ಬೇಕಾದ್ರೆ, ಆಫೀಸರ್ ಭೇಟಿ ಆಗ್ಬೇಕಾದ್ರೆ ಮೇ ಐ ಗೋ ಇನ್ ಅಂತ ತಿಳ್ಕೊಂಡು ವಾಚ್ಮನ್ ಅನ್ನ ಕೇಳ್ತೀವ್ರಿ. ಅದಕ್ಕೆ ಅವ್ರಿಗೆ ಕೇಳಿದ್ರೆ ಅವ್ರು ಏನ್ ಅನ್ಬೋದು, ಕೊಡ್ಲಿಕ್ಕಿಲ್ಲ ಪರ್ಮಿಷನ್ ನನಗೆ. ಐ ಆಮ್ ಸಾರಿ ಬಟ್ ವಾಟ್ ಯು ಸೇ ಇಸ್ ನಾಟ್ ಪಾಸಿಬಲ್ ಅಂದ್ರೆ ವಿ ರೆಫ್ಯೂಸ್ ದೇರ್ ರಿಕ್ವೆಸ್ಟ್ ಅಂತೇಳಿ. ಅದಲ್ಲ, ಇದು ಏನ್ ಮಾಡ್ತೀವಿ, ರೆಫ್ಯೂಸಿಂಗ್ ಪರ್ಮಿಷನ್. ಅವ್ರೇನೋ ಪರ್ಮಿಷನ್ ಕೊಡೋ ಅಂತಾರ, ಪರ್ಮಿಷನ್ ರಿಜೆಕ್ಟ್ ಮಾಡ್ತೀವಿ ನಾವ್ರಿ. ಐ ಆಮ್ ಸಾರಿ ಬಟ್ ನಾಟ್ ಪಾಸಿಬಲ್ ಇದು. ಐ ಬೆಗ್ ಯುವರ್ ಪಾರ್ಡನ್ ಸರ್. ಇದನ್ನ ಸಾಮಾನ್ಯವಾಗಿ ಹೇಳಿದ್ದನ್ನ ಹೊಳ್ಳಿ ಹೇಳು ಅಂತನೂ ಆಗ್ಬೋದು, ಇಲ್ಲಕ್ಕಂತಂದ್ರೆ ನಮ್ಮಿಂದ ತಪ್ಪಾಯ್ತು ಅಂತ ತಿಳ್ಕೊಂಡು ಅಪಾಲಜಿನೂ ಆಗ್ಬೋದು. ಇಲ್ಲಿ ಅಪಾಲಜಿ ಅಂತ ಕೊಟ್ಟಾರ, ಅಪಾಲಜೈಸಿಂಗ್ ಇದು ಕರೆಕ್ಟ್. ಐ ಬೆಗ್ ಯುವರ್ ಪಾರ್ಡನ್ ಅದಲ್ಲ. ಇಲ್ಲೇ ಒಂದು ಹಿಂಗತೆ ಮಾರ್ಕ್ ಮಾಡಿ ನಾನು ಇಲ್ಲೇ, ಯಾಕಂದ್ರೆ ಒಂದು ಶಬ್ದ ಹಾರಿದೆ ಇಲ್ಲಿ. ಸಿ ಲೇಟರ್ ಹಂಗ ಅನ್ನೋದು ನಾವು. ಸಿ ಯು ಲೇಟರ್ ಮತ್ತೆ ಸಿಗೋಣ. ಸಿ ಯು ಲೇಟರ್ ಅಂದ್ರೆ ಐ ಸಿ ಯು ಲೇಟರ್ ಅಂದಂಗ. ಸಿ ಯು ಲೇಟರ್ ನೀನ್ ಅನ್ನೋಡು ಆಮೇಲೆ ನೀನು ಅದು ವರ್ಟ್ ಆಗ್ತದೆ ಭಾಷೆ, ಹಂಗಾಗ್ಲಿಕ್ಕಿಲ್ಲ ಇದ್ರಿ. ಐ ಸಿ ಯು ಲೇಟರ್ ನಾ ಬಸ್ ಹತ್ತುವಾಗ ಹೇಳ್ಬೇಕಂತಲ್ಲ, ಫಸ್ಟ್ ಯು ಅನ್ಬಾರ್ದಂತ, ಆಫ್ಟರ್ ಯು ಅನ್ಬೇಕಂತ. ನೀವು ಹತ್ರಿ, ನಿಮ್ಮ ನಂತರ ನಾ ಹತ್ತೀನಿ. ಕನ್ನಡದೊಳಗಾದ್ರೆ ನೀವು ಹತ್ರಿ, ಮೊದಲು ಇಬ್ರು ಏಕಾಲಕ್ಕೆ ಹೊಂಟ್ರಪ್ಪ, ಹೌದಾ? ಸರ್ ನೀವು ಹತ್ರಿ ಅಂತ ಅನ್ಬೇಕಾದ್ರೆ ಆಫ್ಟರ್ ಯು ಅನ್ಬೇಕಂತ, ನಿಮ್ ನಂತರ ನಾ ಹತ್ತೀನಿ ಅಂತಂದಂಗದ. ಹಂಗ ಸಿ ಲೇಟರ್ ಅನ್ಬಾರ್ದ್ರಿ, ಸಿ ಯು ಲೇಟರ್, ಹ್ಯಾವ್ ಎ ನೈಸ್ ಡೇ, ಬಾಯ್.
ಟೇಕ್ ಕೇರ್. ಲೀವ್ ಟೇಕಿಂಗ್ ಇದು ಆಟೋಮ್ಯಾಟಿಕಲಿ ಲೀವ್ ಟೇಕಿಂಗ್. ಕಂಗ್ರ್ಯಾಚುಲೇಷನ್ಸ್, ವಿ ಆರ್ ಪ್ರೌಡ್ ಆಫ್ ಯು. ಎಕ್ಸ್ಪ್ರೆಸಿಂಗ್ ಕಂಗ್ರ್ಯಾಚುಲೇಟಿಂಗ್ ಇದು, ಎಕ್ಸ್ಪ್ರೆಸಿಂಗ್ ಅವರ್ ಕಂಗ್ರ್ಯಾಚುಲೇಷನ್ಸ್ ಇದು ಕರೆಕ್ಟ್ ಅದ. ವಿ ಆರ್ ಪ್ರೌಡ್ ಆಫ್ ಯು, ವೆಲ್ ಡನ್ ಅಂತ ಬಂತಲ್ಲ, ಕಂಗ್ರ್ಯಾಚುಲೇಟಿಂಗ್ ಅದು ದ ಲಾಸ್ಟ್ ಒನ್ ಐ ಥಿಂಕ್. ಬರ್ರಿ, ಮೇ ಐ ಕಮ್ ಇನ್ ಸರ್? ಪರ್ಮಿಷನ್ ರೀ ಇದ್ರಿ, ಸೀಕಿಂಗ್ ಪರ್ಮಿಷನ್. ವೆಲ್ಕಮ್ ಟು ಮೈ ಹೋಮ್. ಇದು ಬಂದವರಿಗೆ ಬಹುತೇಕ ಗ್ರೀಟಿಂಗ್ ಮಾಡೋದಂತ ಅನ್ಸುತ್ತೆ. ಓ ಬನ್ನಿ ಸರ್ ಬನ್ನಿ, ಅಯ್ಯೋ ಏನು ನಮ್ಮ ಮನೆಗೆ ಏನಿದು ಬಡವನ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಯ್ತಲ್ಲ, ಬರಿ 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 ಹೆಂಗ್ರಿ ಅದು ನನಗೆ ಅನಿಸಿದ ಮಟ್ಟಿಗೆ ಅಂದ್ರೆ ಗ್ರೀಟಿಂಗ್ ಇದು. ಎಸ್, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್? ನನಗೊಂದೇನೋ ತಿಳಿಲಾರ್ದು, ಹೆಲ್ಪ್ ಮಾಡ್ತೀರಾ ಈ ವಿಷಯದೊಳಗೆ ಅಂತ ತಿಳ್ಕೊಂಡು. ಬಹುತೇಕ ಇದು ಏನಾಗ್ತದೆ, ಮೇಕಿಂಗ್ ಎ ರಿಕ್ವೆಸ್ಟ್. ಹೌದು, ಮೇಕಿಂಗ್ ಎ ರಿಕ್ವೆಸ್ಟ್ ಇದು ರೀ. ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಪ್ಲೀಸ್ ರಿಪೀಟ್ ದಟ್? ಫಾರ್ ರಿಪೀಟಿಂಗ್ ರೀ ಇದು ರೀ, ಫೋರ್ತ್ ಒನ್ ಎಲ್ಲಿ ಬರ್ದಿರೋದು ಇದು. ಸೀಕಿಂಗ್ ಕ್ಲಾರಿಫಿಕೇಶನ್. ಹೌದು, ನೀವೊಂದೇನೋ ಹೇಳಿದ್ರಿ, ಎಷ್ಟಿದು ರೇಟು ಅಂತ ಕೇಳಿದೆ. ನೀನು 5 ಅಂತಂದು. 5 ಅಂದ್ರೆ 500, 5000, 5 ರೂಪೀಸ್ ಏನು ಅದು ಕ್ಲಿಯರ್ ಅನಿಸಿಲ್ಲ ನನಗೆ. ನಾನು ಏನು ಮಾಡ್ಬೋದು, ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಪ್ಲೀಸ್ ರಿಪೀಟ್ ದಟ್ ವಾಟ್ ಯು ಸೆಡ್? ಅಂದ್ರೆ ನಮಗೆ ಇನ್ನೂ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗಿದೆ ನೀವು ಹೇಳಿದ್ದು, ಸೀಕಿಂಗ್ ಕ್ಲಾರಿಫಿಕೇಶನ್. ಆ ಸಂದರ್ಭದಲ್ಲಿ ಹಿಂಗೆಲ್ಲ ಮಾತಾಡ್ತೀವ್ರಿ ಅಂತೇಳಿ. ದಟ್ ವಾಸ್ ಅ ಗ್ರೇಟ್ ಪರ್ಫಾರ್ಮೆನ್ಸ್. ವಾಹ್, ಕಾಂಪ್ಲಿಮೆಂಟಿಂಗ್ ರೀ. ಅದೇ ಆಗಲ್ಲ ಒಂದು ಬಂತಲ್ಲ ಸಮಸ್ಯೆ, ಗ್ರೇಟ್ ಪರ್ಫಾರ್ಮೆನ್ಸ್, ವೆಲ್ ಡನ್ ಅಂತ ಬಂತಲ್ಲ. ಇವು ಒಮ್ಮೊಮ್ಮೆ ಏನು ಕಂಗ್ರ್ಯಾಚುಲೇಟಿಂಗ್ ಅಂತ ಅನಿಸ್ತತ್ರಿ, ಒಮ್ಮೊಮ್ಮೆ ಕಾಂಪ್ಲಿಮೆಂಟಿಂಗ್ ಅಂತ ಅನಿಸ್ತತ್ರಿ. ಸ್ವಲ್ಪ ನನಗೂ ಆಗ್ಲೇ ಗೊಂದಾಯ್ತು. ಈ ಆಪ್ಷನ್ ನೋಡ್ಕೊಂಡು ಮಾಡ್ಬಿಟ್ರೆ ಅಲ್ಲಿ 2 ಆಪ್ಷನ್ ಇದ್ದವಲ್ಲ, ಹಿಂಗಾಗಿ ಒಂಚೂರು ಗೊಂದಲಾಯ್ತು. ಇಲ್ಲಿ ಆ ತರದಾಗ ಕಾಂಪ್ಲಿಮೆಂಟಿಂಗ್ ಮತ್ತು ಆಮೇಲೆ ಎಸ್ ಪರ್ಫಾರ್ಮೆನ್ಸ್, ಕಂಗ್ರ್ಯಾಚುಲೇಟಿಂಗ್ ಇಲ್ವೇ ಇಲ್ಲ. ಇಲ್ಲೇ ಎಕ್ಸ್ಪ್ರೆಸಿಂಗ್ ಗ್ರೇಟಿಟ್ಯೂಡ್ ಅಂತದ, ಇದಂತೂ ಇರ್ರಿಲೆವೆಂಟ್ ಅದ, ಇದ ಕರೆಕ್ಟ್ ಆಗ್ತದ್ರಿ. ಓಕೆ, ದಟ್ ವಾಸ್ ಅ ಗ್ರೇಟ್ ಪರ್ಫಾರ್ಮೆನ್ಸ್ ಅಂತದ್ರಿ. ಹೆಂಗ್ ಆಡಿದ್ರಿ ನೀವು? ವೆರಿ ಗುಡ್, ವೆಲ್ ಡನ್, ಕಾಂಪ್ಲಿಮೆಂಟಿಂಗ್. ಹಾಗಾದ್ರೆ ಅದು ಒಂದ್ ಸ್ವಲ್ಪ ಕಾಂಪ್ಲಿಮೆಂಟ್ ಅಂತ ಅನಿಸ್ತದ್ರಿ. ಇಲ್ಲಕಂದ್ರೆ ಎಕ್ಸ್ಪ್ರೆಸಿಂಗ್ ಕಂಗ್ರ್ಯಾಚುಲೇಷನ್ಸ್ ಅಂತ ಅನಿಸ್ತದ. ಒಂಚೂರು ಗೊಂದಲ ಆಯ್ತು ನನಗದು. ವಿದ್ಯಾರ್ಥಿಗಳೇ, ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಸಾಕಷ್ಟು ವ್ಯೂಸ್ ಬರ್ತಾ ಇವೆ, ಆಮೇಲೆ ಸಬ್ಸ್ಕ್ರಿಪ್ಷನ್ ಕೂಡ ಮಾಡ್ತಾ ಇದ್ದೀರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. 800 ಕ್ರಾಸ್ ಆಗಿದೆ ನಂದೀಗ. ಯಾವುದು ಅಂದರೆ 800 ಸಬ್ಸ್ಕ್ರೈಬರ್ಸ್ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ. ಇದು ಸ್ವಲ್ಪ ಒಂಚೂರು ಕೇರ್ಲೆಸ್ ಮಾಡಿದ್ದೆ ನಡ್ಬರ್ಕ, ಬನಶಂಕರಿ ಇಂಗ್ಲಿಷ್ ಅಕಾಡೆಮಿನ. ಅದಕ್ಕೊಂದು ಸ್ವಲ್ಪ ಈಗ ಬೂಸ್ಟ್ ಜಾಸ್ತಿ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಲಿಕ್ಕತ್ತೇನೆ. ತಾವೆಲ್ಲ ಮತ್ತೊಂದ್ಸಲ ವಿನಂತಿ ಮಾಡಲೇಬೇಕಾಗ್ತದೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾರೋ ಹೇಳ್ತಾರೆ ಕೇಳಬೇಡ, ತಾವೇ ಮಾಡ್ಕೊತಾರ, ತಮಗದು ಹೆಲ್ಪ್ ಆಗ್ತಿದ್ರ ಅಂತಾರ. ನಾನು ಕೇಳಿಲ್ಲ, ಯಾಕೋ ಸ್ವಲ್ಪ ಬಿಟ್ಟಿದ್ದೆ, ಈಗ ಒಂಚೂರು ಯಾಕೋ ಕೇಳ್ಬೇಕು ಅನಿಸ್ಬಿಡ್ತು. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪ್ಲೀಸ್. ಸಾಕಷ್ಟು ಹೊಸ ವಿಡಿಯೋಗಳನ್ನ ಹಾಕ್ತಿರ್ತೀನಿ. ಎಲ್ಲ 5th ಇಲ್ಲ 8th ಸ್ಟಾರ್ಟ್ ಅದ. ನಾನು ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಿದ್ದು 9th ಹಾಕ್ತೀನಿ, 8th ಬರೀ ಗ್ರಾಮರ್ ಹಾಕ್ತೇನೆ, 8th 9th 10th ಫಸ್ಟ್ PUC, ಸೆಕೆಂಡ್ PUC. ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿದ್ದು ಜನರಲ್ ಗ್ರಾಮರು, ಕ್ವಶನ್ ಬ್ಯಾಂಕು ಎಲ್ಲ ಒಂದಲ್ಲ ಎರಡಲ್ಲ ನನ್ನ ಸ್ವಂತ ಕ್ವಶನ್ಸ್ಗಳನ್ನ ಹಾಕ್ತಿರ್ತೀನಿ. ವಾಚ್ ಮಾಡ್ತಾ ಇರ್ರಿ, ಸಾಕಷ್ಟು ಒಂಥರ ಟ್ರೆಜರ್ ಇದೆ ಇಲ್ಲಿ. ಓಕೆ, so saying I want to close this video. See you friends, bye. Leave taking.